ಕೈ ಮೇಲೆ ತಾಡಿ. ಯಾರು ಹೇಳ್ತೀರಾ ಕೈ ಎತ್ತಿ? ಇಲ್ಲಿ ಭಯವೇ ಇಲ್ಲ, ನಿನ್ನ ಸನ್ನಿಧಿಯಲ್ಲಿ ನಾನಿದ್ದರೆ ಸಾಕು. ಹಾಗೆ ಮೆಲ್ಲಕ್ಕೆ ಏಸಯ್ಯ, ಎಲ್ಲರೂ ಹಾಡಿ, ಕಮ್ ಆನ್. ಏಸಯ್ಯ ಏಸಯ್ಯ ಹೇಳಿ. Come on, 2 ನಿಮಿಷ ಜೋರಾಗಿ ಅನ್ಯ ಭಾಷೆಯಿಂದ open your mouth and begin to speak in the Holy Ghost. ನನಗೆ ಸುಖವು ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ. ಎರಡು ಕೈ ಮೇಲೆ ತಾಳಿ, ಕಮ್ ಆನ್, ಸೋತ್ ಹೋಗ್ಬೇಡಿ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನಾರಾಧಿಸುವೆ, ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನಾರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನಾರಾಧಿಸುವೆ, ನನ್ನ ಜೀವವೇ, ನನ್ನ ಸ್ನೇಹವೇ, ತಂದೆ
ಹೇಳ್ತೀರಾ? ಕೈ ಮೇಲೆ ಪಾಡಿ. ತಂದೆ ದೇವ, ತಂದೆ ದೇವ, ತಂದೆ ದೇವಾ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. Come on, ಜೋರಾಗಿ ಚಪ್ಪಾಳೆ ಹೊಡಿತಾ. Come on, clap louder, ಜೋರಾಗಿ. ಜೀವಿಸುವ ನಾನಲ್ಲ, ನನ್ನಲ್ಲಿ ಯೇಸು ಜೀವಿಸುತ್ತಾನೆ. Which song is it? The presence of the Lord is already here. Come on, lift your hands. ದೇವರ ಪ್ರಸನ್ನತೆ ಆಗಲಿ ಈ ಜಾಗದಲ್ಲಿ ನಿಮ್ಮ ಕೈಗಳ ಮೇಲೆ ಕೆತ್ತಿ. ಸಿಂಚೇರಿಗಿಂತ ನಿನ್ನ ಪ್ರೀತಿ ಎಷ್ಟೋ ಮಧುರ, ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟೋ ಮಧುರ. ತಂದೆ ದೇವ, thank you for your presence. ಪ್ರಸನ್ನತೆಗಾಗಿ ಸ್ತೋತ್ರ. We welcome you, we honor you. ನಿನಗೆ ಸ್ತುತಿ ಮಾನ ಮಹಿಮೆ ಸಲ್ಲಿಸುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. Sit down, sit down. ಕೂತ್ಕೊಳ್ಳಿ. ತಂದೆ ದೇವ, ಆನಂದವೇ ನಿನ್ಮಡಿಲಲ್ಲಿ ನನಗೆ ಸುಖ. Only Jesus lovers will understand that. ಯೇಸುವನ್ನು ಪ್ರೀತಿಸುವವರಿಗೆ ಮಾತ್ರ ಅದು ಅರ್ಥ ಆಗುತ್ತೆ. ತಂದೆ ದೇವ, ಆನಂದವೇ ಆನಂದವೇ ನಿನ್ಮಡಿಲಲ್ಲಿ ನನಗೆ ಸುಖ. I feel like I'm in Jesus' arms. ತಂದೆ ದೇವ, ಆನಂದವೇ
ಇನ್ನೊಂದ್ಸತಿ ಹಾಡು. ತಂದೆ ದೇವಾ Read one verse, Deuteronomy 28, ಧರ್ಮೋಪದೇಶಕಾಂಡ 28 verse 2. 2. And all these blessings shall come upon you and overtake you because you obey the voice of the Lord your God. ನಿನ್ನ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಎಲ್ಲ ಶುಭಗಳೆಲ್ಲ ನಿನಗೆ ಪ್ರಾಪ್ತಿಯಾಗುವವು. This month of February, ಈ ಫೆಬ್ರವರಿ ತಿಂಗಳಲ್ಲಿ the Lord says, ಕರ್ತನು ಹೇಳ್ತಾ ಇದ್ದಾರೆ, all the blessings shall come upon you. ಎಲ್ಲ ಆಶೀರ್ವಾದಗಳು ನಿಮ್ಮ ಮೇಲೆ ಬರುತ್ತದೆ. And not only come upon ಮತ್ತು you, ನಿಮ್ಮ ಮೇಲೆ ಬರುವುದಷ್ಟೇ ಅಲ್ಲ, it shall overtake you. ನಿಮ್ಮನ್ನು ತುಂಬಿ ಅದು ಹೊರಸೂರಿಸುವಂತದ್ದಾಗಿರುತ್ತದೆ. It shall overtake you. ನಿಮ್ಮನ್ನು ತುಂಬಿ ಹೊರಸೂರಿಸುವಂತದ್ದಾಗಿರುತ್ತದೆ. ಇದು ನಿಮ್ಮನ್ನು ಆಶೀರ್ವಾದ ನಿಮ್ಮನ್ನು ದಾಟಿ ಮುಂದೆ ಹೋಗ್ತದೆ. We'll read one verse, Proverbs 13. ಜ್ಞಾನೋಕ್ತಿ 30. Proverbs 13, verse 21. ಜ್ಞಾನೋಕ್ತಿ 30. We'll read NLT version. It says, blessing chases the righteous. ಆಶೀರ್ವಾದ ನೀತಿವಂತರನ್ನು ಹುಡುಕಿಕೊಂಡು ಹೋಗುತ್ತದೆ, ಹಿಂದಟ್ಟಿ ಬರುತ್ತೆ. ಹಿಂದಟ್ಟಿ ಬರುತ್ತದೆ. But put that NLT. NLT? New Living Translation, NLT. Evil pursues sinner. You put KJV. I said NLT. New Living Translation. Trouble chases sinners while blessing chases the righteous. ಪಾಪಿಗಳನ್ನು ಸಮಸ್ಯೆಗಳು ಹಿಂದಟ್ಟಿ ಬರುತ್ತವೆ ಮತ್ತು ನೀತಿವಂತರಿಗೆ ಆಶೀರ್ವಾದ ಹಿಂದಟ್ಟಿ ಬರುತ್ತದೆ. ಯಾರ್ಯಾರಿಗೆ ಈ ಮಂತ್ ಫೆಬ್ರವರಿ ಆಶೀರ್ವಾದ ನಿಮ್ಮ ಹಿಂದಟ್ಟಿ ಬರಬೇಕಂತ ಆಸೆ? Prophetically I declare, ಪ್ರವಾದನ ಪೂರ್ವಕವಾಗಿ ಘೋಷಣೆ ಮಾಡ್ತಾ ಇದ್ದಾನೆ. the Lord says, this month of February blessing shall chase after you. ಕರ್ತನು ಹೇಳ್ತಾ ಇದ್ದಾರೆ, ಈ ಫೆಬ್ರವರಿ ತಿಂಗಳಲ್ಲಿ ಆಶೀರ್ವಾದಗಳು ನಿಮ್ಮನ್ನು ಹಿಂದಟ್ಟಿ ಬರುತ್ತವೆ. Hallelujah. Hallelujah. How a hunter goes after a prey, ಹೇಗೆ ಒಬ್ಬ ಬೇಟೆಗಾರನು ಒಂದು ಪ್ರಾಣಿಯ ಹಿಂದೆ ಓಡೋಗ್ತಾನೋ, in the same way ಅದೇ ರೀತಿಯಲ್ಲಿ the Lord says, ಕರ್ತನು ಹೇಳ್ತಾ ಇದ್ದಾರೆ, blessing shall chase after the righteous. ನೀತಿವಂತರ ಹಿಂದುಗಡೆಯಲ್ಲಿ ಆಶೀರ್ವಾದ ಹಿಂದಟ್ಟಿ ಬರುತ್ತದೆ.
I strongly believe. ನಾನು ಬಹಳ ಬಲವಾಗಿ ನಂಬ್ತೇನೆ. I don't know what happened till yesterday, last month, last year. ಕಳೆದ ವರ್ಷದಲ್ಲಿ ನಿನ್ನೆವರೆಗೆ ಹೋದ ತಿಂಗಳಲ್ಲಿ ಏನಾಗಿತ್ತೋ ನನಗೆ ಗೊತ್ತಿಲ್ಲ. Trouble might be chasing you. ಸಮಸ್ಯೆಗಳು ನಿಮ್ಮನ್ನು ಹಿಂದಟ್ಟಿ ಬರ್ತಾ But ಇರಬಹುದು. this month blessing shall chase you. ಆದ್ರೆ ಈ ತಿಂಗಳಲ್ಲಿ ಆಶೀರ್ವಾದ ನಿಮ್ಮನ್ನು ಹಿಂದಟ್ಟಿ ಬರುತ್ತದೆ. Hallelujah. It shall not only come upon you, ಅದು ನಿಮ್ಮ ಮೇಲೆ ಬರುವುದಷ್ಟೇ ಅಲ್ಲ, it shall overtake you. ನಿಮ್ಮನ್ನು ತುಂಬಿಸಿ ನಿಮ್ಮನ್ನು ದಾಟಿ ಹೋಗುವಂತದಾಗಿರುತ್ತದೆ. Hallelujah. Hallelujah. I'll tell you one thing. ಒಂದು ಸಂಗತಿ ಹೇಳ್ತೀನಿ ಕೇಳ್ರಿ. Blessing ಆಶೀರ್ವಾದಗಳು is faster than you. ನಿಮಗಿಂತ ವೇಗವಾಗಿ ಇದೆ. I said blessing ನಾನು ಹೇಳಿದೆ ಆಶೀರ್ವಾದಗಳು is faster than you. ನಿಮಗಿಂತ ವೇಗವಾಗಿದೆ. Amen. ಆಮೆನ್. Blessing is faster than you, and your destiny will catch in time. ನಿಮಗಿಂತ ಆಶೀರ್ವಾದಗಳು ವೇಗವಾಗಿದೆ ಮತ್ತು ಸರಿಯಾದ ಸಮಯದಲ್ಲಿ ಗುರಿ ತಲುಪುತ್ತದೆ. This month of February, ಫೆಬ್ರವರಿ ತಿಂಗಳಲ್ಲಿ God says, ದೇವರು ಹೇಳ್ತಿದ್ದಾರೆ, because you are righteous, ನೀವು ನೀತಿವಂತರಾಗಿರುವುದರಿಂದ, because you hear my voice, ನನ್ನ ಸ್ವರವನ್ನು ನೀವು ಕೇಳ್ತಾ because you obey ಇರುವುದರಿಂದ, my word, ನನ್ನ ಮಾತಿಗೆ because you ವಿಧೇಯರಾಗುವುದರಿಂದ, be with my ನನ್ನ presence, ಪ್ರಸನ್ನದಲ್ಲಿ ಇರುವುದರಿಂದ I will make sure blessing will chase after you. ನಿಮಗೆ ಖಂಡಿತವಾಗಿ ನಾನು ತೋರಿಸ್ತೇನೆ ಆಶೀರ್ವಾದ ನಿಮ್ಮನ್ನು ಹಿಂದಟ್ಟಿ ಬರುವುದನ್ನ. Hallelujah. When Abraham went to sacrifice his son Isaac on Mount Moriah, ಮೊರೆಯ ಬೆಟ್ಟದ ಮೇಲೆ ಅಬ್ರಹಾಮನು ತನ್ನ ಮಗನಾದ ಇಸಾಕನಿಗೆ ಬಲಿ ಕೊಡುವುದಕ್ಕೆ ಹೋಗುವಾಗ Bible says ಸತ್ಯವೇದ ಹೇಳ್ತದೆ, he already fixed in his mind that when God said to sacrifice his son, he is ready to sacrifice his son on Mount Moriah. ದೇವರು ಅಬ್ರಹಾಮನಿಗೆ ಹೇಳುವಾಗ, ನನ್ನ ಮಗನನ್ನು ಬಲಿ ಕೊಡುವುದಾಗಿ ಹೇಳುವಾಗ, ಅಬ್ರಹಾಮನು ತನ್ನ ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರ ತೆಗೆದುಕೊಂಡು ಆ ಹೊರೆಬ ಬೆಟ್ಟದ ಮೇಲೆ ಹೋಗ್ತಾರೆ. Amen. When blessings come, ಆಶೀರ್ವಾದಗಳು ಬರುವಾಗ listen very carefully. ಬಹಳ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ. Provision will be ahead of you. ಅಲ್ಲಿ ಒದಗಿಸುವಿಕೆ ನಿಮಗಿಂತ ಮುಂಚೆನೆ ಅಲ್ಲಿ ಇರುತ್ತದೆ. Getting what I'm saying? ಅರ್ಥ ಆಗ್ತಿದೆ It ಅಲ್ವಾ? says, if you obey the voice of the Lord your God, ನಿಮ್ಮ ಕರ್ತನಾದ ದೇವರ ಸ್ವರವನ್ನು ಕೇಳಿ ವಿಧೇಯರಾಗುವಾಗ the blessing will come upon you, ಆಶೀರ್ವಾದ ನಿಮ್ಮ ಮೇಲೆ ಬರುತ್ತದೆ shall overtake you. ಮತ್ತು ನಿಮ್ಮನ್ನು ಅದು ತುಂಬಿಸಿ ದಾಟುವಂತದಾಗಿರುತ್ತದೆ. Because Abraham obeyed the voice of the Lord, ಕರ್ತನ ಸ್ವರಕ್ಕೆ ಅಬ್ರಹಾಮನು ವಿಧೇಯರಾದ ನಿಮಿತ್ತ, before Abraham went to Mount Moriah and about to sacrifice his son, there was a ram that was already in the bush that was caught. The provision was already there. ಮೊರೆಯ ಬೆಟ್ಟಕ್ಕೆ ಹೋಗಿ ತನ್ನ ಮಗನನ್ನು ಬಲಿ ಕೊಡುವುದಕ್ಕಿಂತ ಮುಂಚೆನೆ ಆ ಬೆಟ್ಟದ ಪೊದೆಯಲ್ಲಿ ಒಂದಾಗಲೇ ಟಗರು ಆ ಬಲಿಗೋಸ್ಕರ ಅಲ್ಲಿ ಸಿದ್ಧವಾಗಿ ಇತ್ತು. I prophesy ನಾನು ಪ್ರವಾದಿಸ್ತಾ ಇದ್ದೇನೆ, emotionally, ನಾನು ಭಾವನಾತ್ಮಕವಾಗಿ spiritually, ಮತ್ತು ಆತ್ಮಿಕವಾಗಿ with the spirit. ಮತ್ತು ಆತ್ಮದಲ್ಲಿ This month, ಈ ತಿಂಗಳಲ್ಲಿ blessing will chase you. ಆಶೀರ್ವಾದ ನಿಮ್ಮನ್ನು ಹಿಂದಟ್ಟಿ And ಬರುತ್ತದೆ. because blessing will chase you, ಆಶೀರ್ವಾದ ನಿಮ್ಮನ್ನು ಹಿಂದಟ್ಟಿ ಬರುವ your ಕಾರಣ provision will be ahead of you. ನಿಮ್ಮ ಒದಗಿಸುವಿಕೆ ನಿಮಗಿಂತ ಮುಂಚೆನೇ ಇರುತ್ತದೆ. Somebody receive it. ಯಾರಾದ್ರೂ ಹೊಂದಿಕೊಳ್ಳ್ರಿ ಅಲ್ಲಿ. Hallelujah. Blessing doesn't mean only car, house, bungalow. That is not. ಆಶೀರ್ವಾದ ಅಂತಂದ್ರೆ ಬರೀ ಮನೆ, ಬಂಗ್ಲಾ, ಕಾರ್ ಅಂತ ಅದಷ್ಟೇ ಅಲ್ಲ. Blessing is from God. ಆಶೀರ್ವಾದ ಅಂದ್ರೆ ಅದು ದೇವರಿಂದ ಬರುವಂತದ್ದು. When you are blessed, ನೀವು ಆಶೀರ್ವದಿಸಲ್ಪಡುವಾಗ all those things come. ಈ ಎಲ್ಲ ವಸ್ತುಗಳು ನಿಮ್ಮ ಹತ್ರ ಬರ್ತವೆ. Somebody say amen. Hallelujah. So this month, ಈ ತಿಂಗಳಲ್ಲಿ ahead of you, God has put a provision. ನಿಮಗಿಂತ ಮುಂಚೆ ಹೋಗುವುದಕ್ಕಿಂತ ಮುಂಚೆನೆ ಒದಗಿಸುವಿಕೆ ಅಲ್ಲಿ ಕೊಟ್ಟಿದ್ದಾರೆ. I strongly believe. ನಾನು ಬಹಳ ಬಲವಾಗಿ ನಂಬ್ತೇನೆ. Bible says, ಸತ್ಯವೇದ ಹೇಳ್ತದೆ, God is light. ದೇವರು ಬೆಳಕು, Right? ಅಲ್ವಾ? And then in him there is no darkness. ಮತ್ತು ಆತನಲ್ಲಿ ಯಾವುದೇ ಕತ್ತಲೆ ಇಲ್ಲ. How many know light travels so fast that you cannot see? ಎಷ್ಟು ಜನಕ್ಕೆ ಗೊತ್ತು ನಿಮಗೆ ನೋಡಲಿಕ್ಕೆ ಆಗದೇ ಇರುವಷ್ಟು ವೇಗದಲ್ಲಿ ಬೆಳಕು ಚಲಿಸ್ತದೆ ಎಂಬುದಾಗಿ? That is God. ಅದು ದೇವರಾಗಿದ್ದಾರೆ. Light is God. ಬೆಳಕೇ ದೇವರಾಗಿದ್ದಾರೆ. God is light. ದೇವರೇ ಬೆಳಕು. Light travels so fast that you cannot catch it, you cannot see it. ನಿಮ್ಮ ಕೈಲಿ ನೋಡಕ್ಕಾಗದೆ ಹಿಡಿಯಕ್ಕಾಗದೆ ಇರುವಷ್ಟು ವೇಗದಲ್ಲಿ ಬೆಳಕು ಚಲಿಸುತ್ತದೆ. This month, ಮತ್ತು ಈ ತಿಂಗಳಲ್ಲಿ, this month, ಈ ತಿಂಗಳಲ್ಲಿ God has gone ahead of you. ದೇವರು ನಿಮಗಿಂತ ಮುಂಚೆ ಆ ಜಾಗದಲ್ಲಿ ಹೋಗಿದ್ದಾರೆ. For Deuteronomy 7 verse 5, ಧರ್ಮೋಪದೇಶ ಕಾಂಡ 7:5 we'll read one verse. ಒಂದು ವಚನ ಓದಿಕೊಳ್ಳೋಣ. Deuteronomy 7 verse 15, sorry. 15. And the Lord will protect you from all sickness.
He will not let you suffer from the terrible disease you knew in Egypt, but he will bring them on all your enemies. Wow. ನಿಮ್ಮಲ್ಲಿ ಯಾವ ವ್ಯಾಧಿಯು ಉಂಟಾಗದಂತೆ ಯೆಹೋವನು ಮಾಡುವನು. ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ಐಗುಪ್ತ ದೇಶದಲ್ಲಿ ಪ್ರಬಲವಾಗಿ ಕ್ರೂರ ವ್ಯಾಧಿಗಳನ್ನು ನಿಮಗೆ ಬರಗೊಡಿಸದೆ ಅವುಗಳನ್ನು ನಿಮ್ಮ ಶತ್ರುಗಳ ಮೇಲೆ ಬರಮಾಡುವನು. Verse 16. Prophetic word receive ಮಾಡ್ಕೊಳ್ಳಿ. ಇದು ಪ್ರವಾದನಾತ್ಮಕವಾದ ವಾಕ್ಯವಾಗಿದೆ, ಹೊಂದಿಕೊಳ್ಳ್ರಿ. We'll read again. ಮತ್ತೊಂದು ಆವೃತ್ತಿ ಓದ್ಕೊಳ್ಳೋಣ. 7:15. ನಿಮ್ಮಲ್ಲಿ ಯಾವ ವ್ಯಾಧಿಯು ಉಂಟಾಗದಂತೆ ಯೆಹೋವನು ಮಾಡುವನು. ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ಐಗುಪ್ತ ದೇಶದಲ್ಲಿ ಪ್ರಬಲವಾಗಿರುವ ಕ್ರೂರ ವ್ಯಾಧಿಗಳನ್ನು ನಿಮಗೆ ಬರಗೊಡಿಸದೆ ಅವುಗಳನ್ನು ನಿಮ್ಮ ಶತ್ರುಗಳ ಮೇಲೆಯೇ ಬರಮಾಡುವನು. Verse 19. 19ನೇ ವಚನ. You saw with your own eyes this great trials. Which Bible am I reading, sir? Which version am I reading? Which version have you put? I said 19. Yeah, you saw with your own eyes the great trials, the miracle signs and wonders, the mighty hand and outstretched arm with which the Lord your God brought you out. The Lord will do to the same to all the people you now fear. ಆಗ ಕಣ್ಣಾರೆ ನೋಡಿದ ಪ್ರಕಾರ ಆತನು ವಿಶೇಷವಾಗಿ ಮನೋಶೋಧನೆಯಿಂದ ಮಹತ್ಕಾರ್ಯಗಳನ್ನು, ಉತ್ಪತ್ತವನ್ನು, ಭುಜ ಪರಾಕ್ರಮವನ್ನು, ಶಿಕ್ಷೆ ಇವುಗಳನ್ನು ಪ್ರಯೋಗಿಸಿ ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನಲ್ಲ. ನೀವು ಹೆದರಿಕೊಳ್ಳುವ ಆ ಎಲ್ಲಾ ಜನಾಂಗಗಳಿಗೂ ಆತನು ಹಾಗೆಯೇ ಮಾಡುವನು. Verse 15 ಹಂಗೆ ಓದೋಣ. 15ನೇ ವಚನ. ನಿಮ್ಮಲ್ಲಿ ಯಾವ ವ್ಯಾಧಿಯು ಉಂಟಾಗದಂತೆ I will not inflict you on the horrible disease you knew in Egypt. ನೀವು ಐಗುಪ್ತದಲ್ಲಿ ಕಂಡಿರುವಂತ ಯಾವ ವ್ಯಾಧಿಯು ನಿಮ್ಮಲ್ಲಿ ಉಂಟಾಗದಂತೆ ನಾನು ನೋಡ್ಕೊಳ್ತೇನೆ. But ಆದರೆ he will inflict on all who hate you. ನಿಮ್ಮ ಶತ್ರುಗಳ ಮೇಲೆ ಆ ವ್ಯಾಧಿಯನ್ನು ಬರಗೊಡಿಸ್ತಾರೆ. ಶತ್ರುಗಳಲ್ಲ ಸರ್, ನಿಮ್ಮನ್ನು ದ್ವೇಷ ಮಾಡುವವರ ಮೇಲೆ, ನಿಮ್ಮನ್ನು ದ್ವೇಷ ಮಾಡೋರ ಮೇಲೆ ಬರ್ತಾ ಇದೆ. Somebody say amen. Amen. Hallelujah. 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 Amen. Amen. The Lord will inflict them on all who hate you. ನಿಮ್ಮನ್ನು ಯಾರು ದ್ವೇಷ ಮಾಡ್ತಾರೋ ಅವರ ಮೇಲೆ ಈ ಎಲ್ಲ ಕ್ರೂರವಾದ ವ್ಯಾಧಿಗಳನ್ನು ಹಾಕ್ತಾರೆ. Somebody say amen. Amen. Hallelujah. Hallelujah. Past 2 days, ಕಳೆದ 2 ದಿನಗಳ ಹಿಂದೆ somebody texted me on Instagram ಯಾರೋ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನನಗೊಂದು ಸಂದೇಶ ಹಾಕಿದ್ರು. with the fake ID, with the fake name. ಆ ಒಂದು ನಕಲಿ ಐಡಿಯಿಂದ, ಒಂದು ನಕಲಿ ಹೆಸರಿಂದ. And that person is trying to teach me what to preach. ಆ ವ್ಯಕ್ತಿ ನನಗೆ ಕಲಿಸ್ತಾ ಇದ್ದಾರೆ ಯಾವುದನ್ನ ಪ್ರಸಂಗ ಮಾಡಬೇಕು ಅಂತ. I don't know whether he or she. ನನಗೆ ಗೊತ್ತಿಲ್ಲ ಅವರು ಪುರುಷರೋ ಸ್ತ್ರೀಯೋ ಅಂತ. But the message was like this. ಆದ್ರೆ ಅವರು ಕಳಿಸಿದಂತ ಸಂದೇಶ ಈ ರೀತಿಯಾಗಿತ್ತು. Like you're preaching doing is false, and that person is trying to teach me. ನೀವೇನು ಅಭಿವೃದ್ಧಿ ಪ್ರಸಂಗ ಮಾಡ್ತಿದಿರಲ್ಲ, ಅಭಿವೃದ್ಧಿ ಬಗ್ಗೆ ಮತ್ತು ಹಣದ ಬಗ್ಗೆ, ನೀವು ಶ್ರೀಮಂತರಾಗಬೇಕಂತ ಏನೆಲ್ಲ ಪ್ರಸಂಗ ಮಾಡ್ತಿದಿರಲ್ಲ ಅದು ತಪ್ಪಾಗಿದೆ, ಆ ರೀತಿ ಮಾಡಬಾರ್ದು ಎಂಬುದಾಗಿ ಅವ್ರು ನನಗೆ ಕಲಿಸ್ಕೊಡ್ತಾ And ಇದ್ದಾರೆ. they're saying, ಮತ್ತೆ ಅವ್ರು ಹೇಳ್ತಿದ್ದಾರೆ, don't prophesy emotionally. Are you? ಭಾವನಾತ್ಮಕವಾಗಿ ನೀವು ಅಲ್ಲಿ ಪ್ರವಾದನೆ ಮಾಡ್ತೀರಾ, ಹೌದಾ ಅಂತ. Jesus preached emotionally. Paul preached emotionally. Elijah preached emotionally. Elisha preached emotionally. ಯೇಸು ಮತ್ತೆ ಪೌಲ, ಎಲಿಷಾ ಇವರೆಲ್ಲರೂ ಭಾವನಾತ್ಮಕವಾಗಿ ಅಲ್ಲಿ ಪ್ರಸಂಗ ಮತ್ತು ಸುವಾರ್ತೆಗಳನ್ನು ಹೇಳಿದರು. That person does not have the guts to come in the front. ಆ ವ್ಯಕ್ತಿಗೆ ಮುಂದೆ ಬಂದು ಹೇಳುವಷ್ಟು ಧೈರ್ಯ ಅವರಿಲ್ಲ. So he creates a fake Instagram ID with a fake name and try to teach me. ಅದಕ್ಕೋಸ್ಕರ ಅವರು ಒಂದು ನಕಲಿ ಇನ್ಸ್ಟಾಗ್ರಾಮ್ ಐಡಿ ಮಾಡ್ಕೊಂಡು ನಕಲಿ ಹೆಸರು ಹಾಕೊಂಡು ನನಗೆ ಕಲಿಸುವುದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. And I said to myself, ಮತ್ತೆ ನನಗೆ ನಾನೇ ಅಂದ್ಕೊಂಡೆ, this fellow, because what I'm doing he's not able to do, he's trying to teach me. ನಾನು ಏನು ಮಾಡ್ತಿದ್ದೀರೋ ಅದನ್ನ ಅವ್ರ ಕೈಲಿ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೆ ಅವ್ರು ಹೊಟ್ಟೆ ಉರ್ಕೊಂಡು ನನಗೆ ಕೆಲಸ ಕೊಡ್ತಾ ಇದ್ದಾರೆ ಅಂತ. You think I'll stop? ನೀವು ಅನ್ಕೊಂತೀರಾ ಹಂಗೆ ಹೇಳಿದ್ರೆ ನಾನು ನಿಲ್ಸ್ತೀನಿ. I will do more. ಇನ್ನು ಹೆಚ್ಚಾಗಿ ನಾನು ಮಾಡ್ತೇನೆ. You may come with fake ID. ನೀವು ನಕಲಿ ಐಡಿಯಿಂದ ಬರ್ಬೋದು. ಬರ್ಬೋದು. Come with fake name. ನಕಲಿ ಹೆಸರಿಂದ But I ಬರ್ಬೋದು. will speak and will do what God tells me to do. ದೇವರು ಏನು ಹೇಳ್ತಾರೋ ಅದನ್ನ ನಾನು ಮಾತಾಡ್ತೇನೆ, ಅದನ್ನ ನಾನು ಮಾಡ್ತೇನೆ. Hallelujah. Hallelujah. Amen. Because they didn't call me for ministry. God called me for ministry. ಯಾಕಂದ್ರೆ ಅವ್ರು ನನಗೆ ಸೇವೆ ಕರೆದಿಲ್ಲ, ದೇವರು ನನಗೆ ಸೇವೆ ಕರೆದಿದ್ದಾರೆ. All these Instagram fake ID, fake name, you know what? They are people who are afraid. ಯಾರೆಲ್ಲ ನಕಲಿ ಇನ್ಸ್ಟಾಗ್ರಾಮ್ ಐಡಿ ಹಾಕೊಂಡು ನಕಲಿ ಹೆಸರು ಹಾಕೊಂಡು ಯಾರೆಲ್ಲ ನಮಗೆ ಹೇಳಕ್ ಬರ್ತಾರಲ್ಲ ಅವರು ಭಯ ಪಡ್ಕೊಂಡು ನಮ್ಮ ನೋಡಿ ಹೆದರಿ ಅಂತವ್ರು ಮಾಡೋರಾಗಿದ್ದಾರೆ. When Isaac prospered, ಈಸಾಕನ ಅಭಿವೃದ್ಧಿ ಆದಾಗ Bible says he became rich, continued to grow rich. ಅಲ್ಲಿ ಸತ್ಯವೇದ ಹೇಳ್ತಿದೆ ಆತನು ಶ್ರೀಮಂತನಾಗಿ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಆಗುತ್ತಾನೆ ಎಂಬುದಾಗಿ.
Philistines envied him. ಫಿಲಿಸ್ತೀಯರು ನೋಡಿ ಹೊಟ್ಟೆ ಕಿಚ್ಚುಪಟ್ಬಿಟ್ರು. ಆದ್ರೆ ಹೊಟ್ಟೆ ಕಿಚ್ಚುಪಟ್ಟ ನಿಲ್ಸಿದ್ನ ಅವನು. ನೀನು ಬ್ಲೆಸ್ಸಿಂಗ್ ಆಗಿರೋದು ಒಂದೇ ಒಂದು ಏನು ನೀನ್ ಬ್ಲೆಸ್ ಆಗ್ತಿರೋದು ಒಂದೇ ಒಂದು ಕಾರಣ ಏನ್ ಗೊತ್ತಾ? ಹೊಟ್ಟೆ ಕಿಚ್ಚುಪಟ್ಟು. ನೀನ್ ಬ್ಲೆಸ್ ಮೇಲೆ ಹೋಗ್ತಾ ಇರುವಾಗ ಜನರು ಆಟೋಮೆಟಿಕ್ ಹೊಟ್ಟೆ ಕಿಚ್ಚುಪಡ್ತಾರೆ. ಬಟ್ ಅದೇ ರಿಯಲ್ ಬ್ಲೆಸ್ಸಿಂಗ್. That is the real blessing. ಅದೇ ನಿಜವಾದ ಆಶೀರ್ವಾದ. They tried to stop Isaac. ಅವರು ಇಸಾಕರನ್ನ ನಿಲ್ಲಿಸೋದಕ್ಕೆ ಪ್ರಯತ್ನಿಸಿದ್ರು. But did he stop? ಆದ್ರೆ ನಿಲ್ಸಕ್ಕಾಯ್ತಾ? He dug a well, they closed the well. ಇವ್ರು ಇಸಾಕ್ ಬಾವಿ ತೆಗಿತಾ ಇದ್ದಾರೆ, ಅವರು ಬಂದ್ ಮುಚ್ತಾ ಇದ್ದಾರೆ. ಅವ್ರು ಎಷ್ಟು ಮುಚ್ಚಿದ್ರು ಇನ್ನೊಂದ್ ಕಡೆ ಹೋಗಿ ಬಾವಿ ತೆಗಿತಿದ್ರು. ಇವ್ರು ಇಲ್ಲಿ ಮುಚ್ಚಿದ್ರೆ ಇಸಾಕ್ ಆ ಕಡೆ ಹೋಗಿ ತೆಗಿತಾನೆ. ನೀವು ಎಷ್ಟು ಫೇಕ್ ಐಡಿಯಿಂದ ನನ್ ಮೆಸೇಜ್ ಮಾಡಿ, ನೀನ್ ಎಷ್ಟು ಕೆಟ್ಟವನಂತ ನನಗೆ ಹೇಳಿದ್ರು, ನಾನು ಎದುರಂಗಿಲ್ಲ. ಯಾಕಂದ್ರೆ ನಾವು ಪ್ರಸಂಗ ಮಾಡ್ತಿರೋದು ದೇವರ ವಾಕ್ಯ. ಇಲ್ಲಿ ಕುತ್ಕೊಂಡಿರೋ ಎಲ್ಲರೂ ಆ ಫೇಕ್ ಇನ್ಸ್ಟಾಗ್ರಾಮ್ ಐಡಿ ಅಲ್ಲ, ಅವ್ನು ಯಾರಾದ್ರೂ ಗೊತ್ತಿಲ್ಲ, ಅವ್ನು ಬಂದು ಇಲ್ಲಿ ಕೇಳಿ, ಒಬ್ಬರ ಲೈಫಲ್ಲಿ ದೊಡ್ಡ ದೊಡ್ಡ ಅದ್ಭುತ ಆಗೋದು ಕೇಳಿ. ಒಂದು ಸೇವೆ ಫಲದಿಂದನೇ ಕಾಣುದಂತೆ. If that is a fruit, then it is from God. ಅಲ್ಲಿ ಒಂದು ಫಲ ಕೊಡ್ತಾ ಇದೆ ಅಂತಂದ್ರೆ ಅದು ದೇವರಿಂದ ಬಂದದಾಗಿದೆ. One day Joseph got a dream. ಯೋಸೆಫನಿಗೆ ಒಂದು ಕನಸು ಬಂತು. ನಾನು ಒಂದು ಹೇಳ್ತೀನಿ ಬಿ, ದೇವ್ರು ಏನಾದ್ರೂ ಮಾತಾಡಿದ್ರೆ ಬಾಯಿ ಜಿಪ್ ಹಾಕೊಂಡು ಕೂತೋಳಿ. ಇವನೇನ್ ತಿಳ್ಕೊಂಡ ಗೊತ್ತಾ? ಹೋಗಿ ಅಣ್ಣಂದ್ರಿಗೆ ಹೇಳಿದ್ರೆ ಅಣ್ಣಂದ್ರು ಸಭಾಷೆ ಅಂತ ಒಂದು ಕಿರೀಟ ಹಾಕಿ ಒಂದು ಶಾಲ್ ಹಾಕಿ ಅವ್ರು ಮಾಡಿರಲ್ಲ ಸನ್ಮಾನ, ಹಂಗ ಮಾಡ್ತಾ ತಿಳ್ಕೊಂಡ. ವಾಟ್ ವಾಸ್ ದ ಡ್ರೀಮ್? ಕನಸು ಏನಾಗಿತ್ತು ಅಂದ್ರೆ, his sheaf rose above every brother's sheaf. ಆತನ ಶಿವುಡು ತನ್ನ ಅಣ್ಣಂದಿರ ಶಿವುಡಿಗೆಲ್ಲ ಅಡ್ಡ ಬಿದ್ದು ಇವನ ಶಿವುಡು ನೆಟ್ಟಿಗೆ ನಿಂತು. Everybody is bowing down, he is standing tall. ಎಲ್ಲರ ಅಣ್ಣಂದಿರ ಶಿವುಡುಗಳು ಇವನ ಶಿವುಡಿಗೆ ಅಡ್ಡ ಬಿದ್ದಿತ್ತು, ಇವನು ಮಾತ್ರ ನೇರಗೆ ನಿಂತಿತ್ತು. He went and told his brothers. ಇವನು ಹೋಗಿ ಆ ಕನಸಿಗೆ ಅಣ್ಣಂದ್ರಿಗೆ ಹೇಳ್ತಾ, brothers, ಕನಸು ಕಾಣ್ತೀಯಲ್ಲಿ? ಅವ್ರ ಅಣ್ಣಂದ್ರೆ ಹೇಳ್ತಾರೆ, ಕನಸು ಕಾಣ್ತಿದ್ಯಾ? ಕನಸು ಕಾಣ್ತೀಯಾ? ಇದನ್ನು ಫಿಕ್ಸ್ ಮಾಡ್ತಿರ್ತಾಳು. If he would have said like this, I am bowing down to you, they would have left him. ಇವ್ರು ಯೋಸೆಫ್ ಈ ರೀತಿ ಹೇಳಿದ್ರೆ, ನಿಮ್ಮ ಶಿವುಡಿಗೆ ನಾನು ಅಡ್ಡ ಬಿದ್ದಿದ್ದೆ ಅಂತ ಹೇಳಿದ್ರೆ ಬಿಟ್ಬಿಡ್ತಿದ್ರು ಅವ್ರು ಸುಮ್ಮನೆ. But he says every one of you 11 brothers are bowing down to me. ಇವನು ನಿಮ್ ಇದಿರಲ್ಲ 11 ಜನ ಅಣ್ಣಂದ್ರೆ ಇವೆಲ್ಲ ನನಗೆ ಅಡ್ಡ ಬೀಳ್ತಿದ್ದೀರಿ ಅಂತ ಹೇಳ್ತಾರೆ. ಡ್ರೀಮ್ ಮಾಡ್ತೀಯಾ? ವಿಷನ್ ಕಾಣ್ತೀಯಾ? ದರ್ಶನ ಮಾಡ್ತೀಯಾ? ನೋಡ್ಕೊಳ್ತೀನಿ ಅಂತ he said it. ಯೋಸೆಫ್ ಹೇಳ್ಬಿಟ್ಟ. He got another dream. ಮತ್ತೊಂದು ಕನಸು ಬಂತು. This time ಈ ಸಾರಿ stars are bowing down before him. ಅವನ ಮುಂದೆ ಎಲ್ಲ ನಕ್ಷತ್ರಗಳು ಅಡ್ಡ ಬಿದ್ದಿದೆ. Not only stars, ನಕ್ಷತ್ರಗಳು ಅಷ್ಟೇ ಅಲ್ಲ, sun moon also bowing down. ಸೂರ್ಯ ಚಂದ್ರ ಕೂಡ ಅವನಿಗೆ ಅಡ್ಡ ಬೀಳಿದೆ. ಅವಾಗ ಅದು ಒಂದು ಸತಿ ಹೊರ್ತ ಬಿದ್ಮೇಲೆ ಸುಮ್ಮಾಗ್ಬಿಡ್ತಾನೆ. ಮತ್ತೋಗಿ ಹೇಳ್ದ ನಾನು, ನಿಮ್ಮ ಲೈಫ್ ಅಲ್ಲಿ ದೇವರು ಮಾಡೋ ಒಳ್ಳೆ ಕಾರ್ಯ ನಿಮ್ಮೊಳಗೆ ಇಟ್ಕೊಳ್ಳಿ. ಕೇಳಿ ಅದು ಅದ್ಭುತ ಆದಾಗಿ ಜನರೆಲ್ಲ ನೋಡ್ತಾರೆ. Somebody say amen. Amen. When God speaks something to you, ದೇವರು ನಿಮ್ಮ ಜೊತೆ ಏನಾದರೂ ಮಾತಾಡಿದ್ರೆ, at present it will seem like it is not going to happen. ಅಲ್ಲಿ ನೋಡುವಾಗ ಇದು ಆಗುವುದೇ ಇಲ್ಲ ಅಂತ ರೀತಿಯಲ್ಲಿ ಕಾಣುತ್ತೆ. You just pray in quiet and pray in private for the vision God has given you. ದೇವರು ನಿಮಗೆ ಕೊಟ್ಟಿರುವ ದರ್ಶನಕ್ಕೆ ನೀವು ಏಕಾಂತವಾಗಿ ಹೋಗಿ ಏಕಾಂಗಿಯಾಗಿ ದೇವರ ಹತ್ರ ನೀವು ಸಂಪರ್ಕ ಮಾಡಿ. But when it happens, ಆದ್ರೆ ಅದು ಅದ್ಭುತವಾಗಿ ನಡೆಯುವಾಗ whole people will see. ಎಲ್ಲ ಜನರು ಅದನ್ನು ನೋಡ್ತಾರೆ. ಸೆಕೆಂಡ್ ಡ್ರೀಮ್ ಹೇಳ್ಬಿಟ್ನಾ? ಎರಡನೇ ಕನಸು ಹೇಳ್ಬಿಟ್ಟು, ಈಗ ಫಿಕ್ಸ್ ಮಾಡ್ಲೇಬೇಕು ಇವನಿಗೆ ಏನ್ ಮಾಡ್ಬೇಕೀಗ? ಫಿಕ್ಸ್. ಇವನ್ ಹಂಗೆ ಬಿಟ್ಕೊಂಡು ಹೋದ್ರೆ ಎಲ್ಲ ಡ್ರೀಮ್ ಲಾಸ್ಟಿಗೆ ಎಲ್ಲ ಮಾಡ್ಬಿಡ್ತಂತ ಏನ್ ಮಾಡಿದ್ರು? ಫಿಕ್ಸ್ ಮಾಡಿದ್ರು. ಹೊಟ್ಟೆ ಕಿಚ್ಚು. ಆ ಹೊಟ್ಟೆ ಕಿಚ್ಚು ಆತ್ಮ ಯೇಸು ನಮ್ಮಲ್ಲಿ ಕಟ್ ಹಾಕ್ತಾನೆ. The spirit of jealousy I bind you in the name of Jesus. ಯೇಸುವಿನ ನಾಮದಲ್ಲಿ ಎಲ್ಲ ಹೊಟ್ಟೆ ಕಿಚ್ಚಿನ ಆತ್ಮವನ್ನು ನಾನು ಬಂಧಿಸ್ತಾ ಇದ್ದೇನೆ. But just because they are jealous, we are not going to stop. ಅವರು ಹೊಟ್ಟೆ ಕಿಚ್ಚು ಪಡ್ತಾ ಇದಾರೆ ಅಂತ ಹೇಳಿ ನಾವೇನು ನಿಲ್ಸಕ್ ಹೋಗಲ್ಲ. We are going to do more and more. ಇನ್ನು ಹೆಚ್ಚಾಗಿ ನಾವು ಮಾಡೋರಾಗಿದ್ದೇವೆ. We are going to preach more. ಹೆಚ್ಚಾಗಿ ಪ್ರಸಂಗಿಸೋರು. Sing more. ಇನ್ನು ಹೆಚ್ಚಾಗಿ ಹಾಡುವವರಾಗಿದ್ದೇವೆ. Dance more. ಇನ್ನು ಹೆಚ್ಚಾಗಿ ಕುಣಿಯುವವರಾಗಿದ್ದೇವೆ. Hallelujah. Hallelujah. So one day father said, take this food, go to your brothers. ಒಂದಿನ ಅವರ ಅಪ್ಪ ಹೇಳ್ತಾನೆ, ಈ ಊಟ ತೆಗೆದುಕೊಂಡು ನಿಮ್ಮ ಅಣ್ಣಂದಿರಿಗೆ ಹೋಗಿ ಕೊಟ್ಟು ಬಾ ಅಂತ. Right time ಸಿಕ್ರೋತು. ಸರಿಯಾದ ಸಮಯಕ್ಕೆ ಯೋಸೆಫ್ ಅವ್ರ ಕೈಲಿ ಸಿಕ್ಬಿಟ್ಟು. I prophesy. ನಾನು ಪ್ರವಾದಿಸ್ತಾ ಇದ್ದೆ. ಯಾವ ಪ್ಲಾನ್ಸ್ ಈ ಚರ್ಚ್ ವಿರುದ್ಧವಾಗಿ, ಸೇವಕರ ವಿರುದ್ಧವಾಗಿ, ನಿಮ್ಮ ಕುಟುಂಬದ ವಿರುದ್ಧವಾಗಿ, ನಿಮ್ಮ ಮಕ್ಕಳ ವಿರುದ್ಧವಾಗಿ ಪ್ಲಾನ್ ಮಾಡ್ತಿರೋ ಅದು ಇವತ್ತು ಮುರಿಲಿ ಎಕ್ಸ್ಪೋಸ್ ಆಗಲಿ. ಓ ರಾಬಾ ಗಟ್ಟಿಯಾಗಿದೆ ಅವರಿಗೆ ಸ್ತೋತ್ರ ಮಾಡಿ. ರಿಕಮನ ಶದರ ಬಲಬಲ. Hallelujah. ಹೆಂಗೆ ಬೆಂಕಿ ಬಂದಾಗ ಹಾವು ಹೊರಗೆ ಬರ್ತದೋ
Ratabashe lebala kabaya. ಹೋ ನಿನ್ನ ಶತ್ರು ಒಂದು ದಿಕ್ಕಿಂದ ಬಂದ್ರೆ ಏಳು. ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ. As a prophet, ಪ್ರವಾದಿಯಾಗಿ I declare and decree, ನಾನು ಆರಿಕೆ ಮಾಡಿ ಆಜ್ಞೆ every ಮಾಡ್ತಿದ್ದೇನೆ. plans of the enemy be cancelled and be exposed. ಎಲ್ಲ ವೈರಿಯ ಆಲೋಚನೆಗಳು ವಜಾಗಿ ಹೊರಗಡೆ ತೋರಿಸಲ್ಪಡಲಿ. Hallelujah. ಆ ಗುಂಡಿಯಲ್ಲಿ ಅವರೇ ಬೀಳ್ತಾರೆ. ಅವರು ತೋಡಿದ ಗುಂಡಿಯಲ್ಲಿ ಅವರೇ ಬಿದ್ದು ಹೋಗ್ತಾರೆ. ಅವ್ರು ಏನ್ ಮಾಡ್ಬೇಕಂತ ಅದು ರಿವರ್ಸ್ ಅವರಿಗೆ ಆಗ್ತದೆ. Come on, somebody need to receive this word. ಯಾರಾದ್ರೂ ಇದನ್ನು ಹೊಂದಿಕೊಳ್ಳಬೇಕಾಗಿದೆ. Hallelujah. Hallelujah. Sometimes we are like blind people. ಕೆಲವೊಂದು ಸಾರಿ ನಾವು ಕುರುಡರ ತರ ಇದ್ದು ಬಿಡ್ತೀವಿ. We walk like this. ನಾವು ಕುರುಡರ ತರ ಕಣ್ ಕಾಲ್ದ ಎಲ್ಲೆಲ್ಲೆಲ್ಲೋ ಹೋಗ್ಬಿಡ್ತೀವಿ. Be very careful in the spirit. ಆತ್ಮದಲ್ಲಿ ಬಹಳ ಗಂಭೀರದಿಂದ ಎಚ್ಚರಿಕೆಯಿಂದ ಇರ್ರಿ. There are more people that are hating you than the people that are loving you. ನಿಮ್ಮನ್ನು ಪ್ರೀತಿಸುವವರಿಗಿಂತ ನಿಮ್ಮನ್ನು ದ್ವೇಷ ಮಾಡುವ ಜನರು ಹೆಚ್ಚಾಗಿ ಇದ್ದಾರೆ. That's why Elisha said to God, open Gehazi's eyes. ಅದಕ್ಕೋಸ್ಕರ ದೇವರಿಗೆ ಹೇಳ್ತಾರೆ, ಗೆಹಜಿಯ ಕಣ್ಣನ್ನು ತೆರಿ ದೇವ್ರೆ. When you walk in the spirit, ನೀವು ಆತ್ಮದಲ್ಲಿ ನಡೆಯುವಾಗ you will feel that something is not wrong. Something is wrong. ನಿಮಗೆ ಅನ್ಸುತ್ತದೆ ಏನೋ ಒಂದು ತಪ್ಪಾಗಿ ಅಲ್ಲಿ ಹೋಗ್ತಾ ಇದೆ ಅಂತ. That's why you have to pray ahead of time. ಅದಕ್ಕೋಸ್ಕರ ಸಮಯಕ್ಕಿಂತ ಮುಂಚೆನೆ ನೀವು ಪ್ರಾರ್ಥನೆ ಮಾಡಬೇಕು. That's why you have to be very sensitive, alert in the spirit. ಅದಕ್ಕೋಸ್ಕರ ಆತ್ಮದಲ್ಲಿ ಬಹಳ ಜಾಗರೂಕತೆಯಿಂದ ಎಚ್ಚರಿಕೆಯಾಗಿ ನೀವು ಇರಬೇಕು. That even when you walk in the trap, ನೀವು ಆ ಒಂದು ಬಲೆಯಲ್ಲಿ ನಡೆಯುವಾಗಲೂ ಕೂಡ you will not fall in the trap. ಆ ಬಲೆಯಲ್ಲಿ ನೀವು ಬೀಳುವುದಿಲ್ಲ. You will not be attacked by the trap. ಆ ಒಂದು ಬಲೆಯಿಂದ ನಿಮಗೆ ದಾಳಿಯಾಗುವುದಿಲ್ಲ. Somebody say amen. Amen. Hallelujah. Hallelujah. Amen. Amen. Let's fix this guy. ಇವನನ್ನ ಏನಾದ್ರೂ ಮಾಡೋಣ ಅಂತ ಅವರು ಅನ್ಕೊಳ್ತಾರೆ. ಅವಾಗ ಊಟ ತಗೊಂಡ್ ಬರ್ತಾನೆ ಸ್ಟೈಲ್. ಅವಾಗ್ಲೇ ಯೋಸೆಫ್ ಊಟ ತಗೊಂಡ್ ಬರ್ತಾನೆ ಅವ್ರಿಗೆ. ಅಣ್ಣ ಊಟ ತಂದಿನಿ, ಭಾರತಮ್ಮ ನಿನಗೆ ಕರೆಕ್ಟ್ ಟೈಮ್ ಸಿಕ್ಕಿ ಬಾ. ಇವತ್ತು ನಿನಗೆ ಫಿಕ್ಸ್ ಮಾಡಿ ಮುಗಿಸಿ, ಅದು ಬೇರೆ ಅಲ್ಲ, ಅಪ್ಪ ಬೇರೆ ಒಂದು ಪ್ರೀತಿಯ ಮಗ. ಪ್ರೀತಿ ಮಗ ಅಂದಲ್ಲ, ಒಳ್ಳೆ ಬಟ್ಟೆನೂ ಕೊಟ್ಬಿಟ್ಟ, ಕಲರ್ ಆದ ಬಟ್ಟೆ. ಎಲ್ಲಿ ಕಾಣ್ತಿದ್ದ ಕಲರ್? ನನ್ನ ಮೇಲೆ ಕಣ್ ಭಾಳ ಇದೆ, ನನ್ನ ಮೇಲ್ಕಿಂತ ಪಾಸ್ಟ್ ಮೇಲೆ ಭಾಳ ಇದೆ. ಅವೆಲ್ಲವನ್ನು ಒಡೆದು ಹಾಕ್ತೀನಿ ಯೇಸುವಿನ ನಾಮದಲ್ಲಿ. Amen. Amen. Hallelujah. Hallelujah. If God be for us, who can be against us? ದೇವರು ನಮ್ಮ ಪರವಾಗಿರುವಾಗ ನಮ್ಮ ವಿರುದ್ಧವಾಗಿರುವವರು ಯಾರು? Hallelujah. Hallelujah. ಫಿಕ್ಸ್ ಮಾಡೋಣಂತ ಊಟ ಸರ್ ತಗೊಂಡು ತಿಂದ್ರಂತೆ. ತಿಂದು ಅವನಿಗೆ ಹೊಡೆದು ಬಟ್ ಆ ಕಲರ್ ಬಟ್ಟೆ ಐತಲ್ಲ, ಅದು ದೇವ್ರು ನಿಮ್ಮ ಮೇಲೆ ಹಾಕಿರುವ ಒಂದು ಗ್ರೇಸ್. ಅದು ಕೃಪೆಯ ಆಗಿದೆ. ಅದನ್ನು ಮುಟ್ಟಕ್ಕೆ ದೇವ ಪ್ಲಾನ್ ಮಾಡ್ತಾನೆ. ಈಗ ಬಹಳ ಜನ ಕಂಪೇರ್ ಹೋಲಿಕೆ ಮಾಡಿ ನೋಡ್ತಾರೆ, ರೈಟ್ ಅಲ್ವಾ? ಈ ಕಡೆ ಇವನು ಏನ್ ಹೇಳ್ತಾನೆ ನನ್ನ ಬಗ್ಗೆ, ಈ ಕಡೆ ಇವನು ಏನ್ ಹೇಳ್ತಾನೆ, ಹಿಂಗೆ ಹೇಳಿ ಕತ್ತು ನೋವಾಗುತ್ತಾನೆ. ಕತ್ತು ನೋವಾದ್ರೆ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗ್ಬೋದು. ಹಿಂಗೆ ಇವನೇನ್ ಹೇಳ್ತಾನೆ, ಹಿಂಗೆ ಇದು ನೋವಾಗುತ್ತಾ? ಇದಕ್ಕೆ ನೋವಾದ್ರೆ ನೀವು ಒಳಗೆ ಹೋಗ್ತದಲ್ಲ, ಆ ಮನಸ್ಸಿಗೆ ಎಷ್ಟು ನೋವಾಗ್ಬೋದು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, when he went to the cross, he went for the joy. ಅದಕ್ಕೋಸ್ಕರ ಅಲ್ಲಿ ಎಷ್ಟು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಶಿಲುಬೆ ಮರಣಕ್ಕೆ ಯೇಸು ಹೋಗುವಾಗ ಕಣ್ಣೀರಿಂದಲ್ಲ ಸಂತೋಷದಿಂದ ಹೋದನೆ ಎಂಬುದಾಗಿ. Because yes, at the present cross is very cruel. ಹೌದು, ಆ ಒಂದು ಪರಿಸ್ಥಿತಿಯಲ್ಲಿ ಆ ಶಿಲುಬೆ ಬಹಳ ಕ್ರೂರವಾಗಿದೆ. But he was not seeing what is happening now, he was seeing the outcome of it. ಆದ್ರೆ ಈಗ ನಡೀತಾ ಇರುವುದನ್ನು ಆತ ನೋಡ್ತಿಲ್ಲ, ಅದರ ಫಲಿತಾಂಶವನ್ನು ಆತ ನೋಡ್ತಾ ಇದ್ದಾರೆ. Because he was having a pain with a purpose. ಆ ಒಂದು ಆತನಿಗೆ ಒಂದು ನೋವು ಉಂಟಾಗ್ತಿತ್ತು, ಆ ನೋವಿಗೆ ಒಂದು ಉದ್ದೇಶ ಇತ್ತು. ನಿನ್ನ ಮೇಲೆ ಉದ್ದೇಶದ ನಿನಗೆ ನೋವಾಗುತ್ತೆ, ಆದ್ರೆ ಅಲ್ಲೇ ಇರೋದಿಲ್ಲ. ಆ ರಿಸಲ್ಟ್ ಬೇರೆ ಇದೆ. Come on. We are a people with a pain with a purpose. ಒಂದು ನೋವು ಬರ್ತಾ ಇರುವಾಗ ಆ ನೋವಿನ ಹಿಂದೆ ಒಂದು ಉದ್ದೇಶ ಇರುತ್ತದೆ. ಅವ್ರು ಹೇಳೋರೆಲ್ಲ ಪಾಯ ತಿಂದು ಬಿರಿಯಾನಿ ಹೊಡೆದು ಗೋರ್ಕಿ ಹೊಡ್ತಾರೆ. ನೀನು ಕೇಳ್ಬಿಟ್ಟು ನೀನು ರಾತ್ರಿ ಎಲ್ಲ ಅಳ್ಕೊಂತ ಅಮ್ಮಮ್ಮ ಮಮ್ಮಿ ಅಂತ ನಿದ್ದೆ ಬಿಡ್ತಿ. ನೀನು 4 ಪಾಯ ಹೊಡಿಬೇಕು.
Amen. Amen. ಯಾಕೆಂದ್ರೆ ಕಂಟ್ರೋಲ್ ಇರೋ ದೇವ್ರ ಕೈಯಲ್ಲಿ. Amen. So let's say fix this man. ಅದಕ್ಕೋಸ್ಕರ ಹೇಳ್ತಾ ಇವನಿಗೆ ಏನಾದ್ರೂ ಗತಿ ಕಾಣಿಸೋಣ. ಅಷ್ಟು ಬಟ್ಟೆ ಮೇಲೆ ಅವ್ರಿಗೆ ಕಣ್ಣು, ಆ ಬಹಳ ಬಣ್ಣವಾದ ವಸ್ತ್ರ ಐತಲ್ಲ ಅದರ ಮೇಲೆ ಕಣ್ಣು ಅವ್ರಿಗೆ. ಅದು ಏನ್ ಮಾಡ್ತಾರೆ ಹೊಡೆದ್ರೆ ಗೊತ್ತಿಲ್ಲ, ಫಸ್ಟ್ ಬಟ್ಟೆ ಹರಿದ್ಬಿಟ್ರು. ಸಿಟ್ಟು, ಜೆಲಸಿ, ಹೊಟ್ಟೆಗಿಚ್ಚು. ಆ ಬಟ್ಟೆ ಹರಿದು ತುಳಿದು ಏನ್ ಬೇಕಾದ್ರೆ ಸಿಟ್ಟು ತೀರ್ಸ್ಕೊಂಡು ಅವನಿಗೆ ಹೊಡೆದು ಎಲ್ಲಿ ಹಾಕಿದಂತೆ, ಗುಂಡಿ ಎಲ್ಲ ಹಾಕಿದ್ದು. ಆದ್ರೆ ನಿನ್ ಮೇಲೆ ಬ್ಲೆಸ್ಸಿಂಗ್ ಇರುವಾಗ, and the grace of God is on you, ದೇವರ ಕೃಪೆ ನಿಮ್ಮ ಮೇಲಿರುವಾಗ, put you in pit, ಅವರು ನಿಮ್ಮ ಗುಂಡಿಯಲ್ಲಿ ಹಾಕಿದ್ರು ಕೂಡ you will not be there in the pit. ಗುಂಡಿಯಲ್ಲೇ ನೀವು ಇದ್ ಬಿಡಲ್ಲ. First they planned to kill him, ಮೊದಲು ಅವ್ರು ಇವನ್ನ ಕೊಲೆ ಮಾಡುವುದಕ್ಕೆ ಆಲೋಚನೆ but ಮಾಡ್ಕೊಂಡಿರ್ತಾರೆ. they did not kill him. ಆದ್ರೆ ಸಾಯಿಸ್ಲಿಲ್ಲ, Put him in the pit. ಗುಂಡಿಯಲ್ಲಿ ಹಾಕಿದ್ರು. And they said, let's sell this guy. ಅವಾಗ ಹೇಳ್ತಾನೆ ಇವನನ್ನ ಮಾರ್ಬಿಡೋಣ, ಪ್ರಯೋಜನ ಇಲ್ಲ ಇವನಿಂದ. See the plans of the wicked. ಅದುಷ್ಟರ ಆಲೋಚನೆ ನೋಡ್ರಿ ಅಲ್ಲಿ. See the plans of the wicked. ಅದುಷ್ಟನ ಆಲೋಚನೆ ನೋಡ್ರಿ, How cruel people are. ಎಷ್ಟು ಕ್ರೂರವಾಗಿ ಜನರಿದ್ದಾರೆ ಅಂತ. But God is good. ಆದ್ರೆ ದೇವರು ಒಳ್ಳೆಯವರು. Put Deuteronomy 1 ಧರ್ಮೋಪದೇಶಕಾಂಡ says, I will bless you 1,000 times. ಅಲ್ಲಿ ಹೇಳ್ತದೆ 1000ರಷ್ಟು ನಿನ್ನ ಆಶೀರ್ವದಿಸ್ತೇನೆ ಎಂಬುದಾಗಿ. Which verse is that? 1:7 something? 1:11? Yes. May the Lord, the God of your fathers, increase you 1,000 times. ನಿಮ್ಮ ಪಿತೃಗಳಾದ ದೇವರಾದ ಯೆಹೋವನು ನಿಮ್ಮನ್ನು ಈಗ ಇರುವುದಕ್ಕಿಂತ 1000ರಷ್ಟು ಆಗುವಂತೆ ಆಶೀರ್ವದಿಸಲಿ. Bless you as he has promised. ಆತನು ನಿಮಗೆ ವಾಗ್ದಾನ ಮಾಡಿದ ಹಾಗೆ ನಿಮಗೆ ಆಶೀರ್ವದಿಸಲಿ. I declare and decree. ನಾನು ಆರಿಕೆ ಮಾಡಿ May ಆಜ್ಞಾಪಿಸುತ್ತೇನೆ, the God whom I serve bless you 1,000 times. ನಾನು ಸೇವಿಸುವ ದೇವರು ನಿಮ್ಮನ್ನು 1000ರಷ್ಟು ಆಶೀರ್ವದಿಸಲಿ. 1,000 times be blessed. 1000ರಷ್ಟು ನೀವು ಆಶೀರ್ವದಿಸಲ್ಪಡ್ರೆ. Don't enjoy enemy because I have fallen down. ಅವರು ಕೆಳಗೆ ಬಿದ್ದಿರುವುದಕ್ಕಾಗಿ ವೈರಿಯನ್ನು ನೋಡಿ ಸಂತೋಷಿಸಿ. ವೈರಿಗಳೇ, ಜೋಸೆಫ್ ಕೆಳ ಗುಂಡಿಲ್ ಬಂದಾಗ ನಗ್ತಿರ್ತಾನೆ. ಬೈಬಲ್ ಸೇಸ್ ಇನ್ ಮೀಕಾ, don't gloat over me my enemy, even though I fall down I will rise again. ವೈರಿಯನ್ನು ನೋಡಿ ನೀನು ಖುಷಿ ಪಡಬೇಡ, ನಾನು ಬಿದ್ದರೂ ಪರವಾಗಿಲ್ಲ, ನಾನು ಮತ್ತೆ ಎದ್ದೇಳ್ತೇನೆ ಎಂಬುದಾಗಿ. Blessing shall pull you up. ಆಶೀರ್ವಾದ ನಿಮ್ಮನ್ನು ಬಿದ್ದ ಜಾಗದಿಂದ ಗುಂಡಿ ಒಂದ ಮೇಲೆ ಎತ್ತುತ್ತದೆ. Favor makes you favorite. ದಯೆ ಅನ್ನುವುದು ನಿಮ್ಮನ್ನು ಎಲ್ಲರಿಗೆ ಬಹಳ ಆತ್ಮೀಯರಾಗುವಂತೆ ಮಾಡುತ್ತದೆ. I'll say it again. ಮತ್ತೆ ನಾನು ಹೇಳ್ತೇನೆ, Favor makes you favorite. ದಯೆ ನಿಮ್ಮನ್ನು ಎಲ್ಲರ ಆತ್ಮೀಯವಾಗುವಂತೆ ಮಾಡುತ್ತದೆ. Look to neighbor and say, favor makes me favorite. ಪಕ್ಕದಲ್ಲಿ ಇರೋರು ಹೇಳ್ರಿ, ದಯೆ ನನ್ನನ್ನು ಆತ್ಮೀಯವಾಗಿ ಇರುವಂತೆ ಮಾಡುತ್ತದೆ. ಆತ್ಮೀಯ ಅಲ್ಲ, ಫೇವರೇಟ್ ಏನಂತೀಯ? ಅದು ಕನ್ನಡದಲ್ಲಿ ಇಲ್ಲ. ವೆರಿ ಗುಡ್. ಎಲ್ಲ ಫ್ರೆಂಡ್ಸ್ ಇದ್ದಾರೆ, ಒಂದ್ ಫ್ರೆಂಡ್ ಬಹಳ ಫೇವರೇಟ್ ಫ್ರೆಂಡ್ ತಾನೆ. ದಯೆ ಹಂಗೆ ಮಾಡುತ್ತೆ, ಫೇವರೇಟ್ ಆಗಿ ನಿನ್ನ ಮಾಡು. ಫೇವರ್ ಮೇಕ್ಸ್ ಯು ಫೇವರೇಟ್. ಆ ದಯೆ ನಿಮ್ಮನ್ನು ಆತ್ಮೀಯರಾಗಿ ಮಾಡುತ್ತದೆ. ಆರ್ ಯು ಹಿಯರ್? ಇಲ್ಲಿದ್ದೀರಾ? ಬಟ್ಟೆ ಹರಿಬೋದ್ರಿ, ಹೊಡಿಬೋದು, ಆದ್ರೆ ಏನು ಮಾಡಕ್ಕಾಗಲ್ಲ. ಅವನ ಮೇಲೆ ಇರುವ ವಿಷನ್, ಆ ದರ್ಶನ ಮುಟ್ಟಕ್ಕಾಗೋದು. ಜನರು ನಿನ್ನ ನೋಡಿ ಹಿಂದಿಸಬಹುದು, ಹೀಯಾಳಿಸಬಹುದು ಅಷ್ಟೇ. ಅದ್ರ ಬಿಟ್ಟು ನಿನ್ನ ಮೇಲಿರುವ ಅನಾಯಿಂಟಿಂಗ್, ನಿನ್ನ ಮೇಲಿರುವ ದರ್ಶನ, ನಿನ್ನ ಮೇಲೆ ಕರಿವಿಕೆ, ಅದನ್ನು ಮುಟ್ಟಕ್ಕಾಗೋದಿಲ್ಲ. Hallelujah. Amen. They thought it was, now let's sell this guy. ಅವ್ರು ಅನ್ಕೊಂತಾರೆ ಈ ಎಲ್ಲ ಆಯ್ತು, ಇವನಿಗೆ ಮಾರ್ಬಿಡೋಣ. Let us see what becomes of his dream. ನಾವು ನೋಡೋಣ ಇವನು ಮಾರ್ಬಿಟ್ರೆ ಇವನ್ ಕನಸು ಏನಾಗುತ್ತೆ ಅಂತ. ಈ ಪೌಲಿಗೆ ಹಂಗೆ ಹೇಳಿದ್ದಾನೆ, ಹಾವು ಕಚ್ಚಿದ್ದಾದ್ಮೇಲೆ ಹೇಳಿದಲ್ಲ, ನೋಡೋಣ ಏನಾಗ್ತಾನೆ. ಯಾರ್ಯಾರು ಇವ್ರು ಸಾಯ್ತಾರೆ, ಹಾಳಾಗ್ತಾರೆ ಅಂತ ನೋಡುವ ಕಣ್ಣ ಮುಂದಿನ ದೇವ್ರು ಸನ್ಮಾನ ಮಾಡಿ ತಲೆ ಎತ್ತುವಂತೆ ಮಾಡ್ತಾರೆ. ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ. ಅವ್ರ ಮುಂದೆನೆ ಒಂದು ಔತಣ ಸಿದ್ಧಪಡಿಸಿ, ಅವ್ರ ಮುಂದೆನೆ ನಿನ್ನ ಚಿಕನ್, ಮಟನ್, ಫಿಶ್, come on somebody. ನಾನು ಹೇಳಿದ ಅರ್ಥ ಆಗ್ತಿದ್ದ? ಇದೆಲ್ಲ ಎಲ್ಲ ಆಗದ್ ಬ್ರದರ್ ಅದನ್ನ ಹೇಳ್ತೀಯ. Sometimes when God speaks his promise, ಕೆಲವೊಂದು ಸಾರಿ ದೇವರ ವಾಗ್ದಾನವನ್ನು ಮಾತಾಡುವಾಗ the fear in you is louder than the promise. ವಾಗ್ದಾನಕ್ಕಿಂತ ನಿಮ್ಮಲ್ಲಿರುವ ಭಯನೇ ಬಹಳ ದೊಡ್ಡದಾಗಿ ಕಾಣಿಸುತ್ತೆ ನಿಮಗೆ. But
But Bible says, ಅದರ ಸತ್ಯವೇದ if you ಹೇಳ್ತದೆ, believe, you will see my glory. ನೀವು ನಂಬುವುದಾದ್ರೆ ನನ್ನ ಮಹಿಮೆಯನ್ನು ಕಾಣ್ತೀರಿ. Hallelujah. Hallelujah. God's word says, ದೇವರ ವಾಕ್ಯ ಹೇಳ್ತದೆ, if you believe in me, ನನ್ನಲ್ಲಿ ನೀವು ನಂಬುವುದಾದ್ರೆ you will do things greater than I did. ನಾನು ಮಾಡಿದಕ್ಕಿಂತ ಮಹತ್ತಾದ ಕಾರ್ಯಗಳನ್ನ ನೀವು ಮಾಡ್ತೀರ. Somebody say amen. Amen. Hallelujah. Hallelujah. ಅವ್ರ ಮುಂದೆನೆ ನೀನು ಔತನ ದೇವ್ರ ಸೃಷ್ಟಿ. Amen. ಅವ್ರ ಮುಂದೆನೆ ನಿನ್ನ ತಲೆಯನ್ನು Amen. ಎಣ್ಣೆಯಿಂದ ಅಭಿಷೇಕ ಮಾಡಿ ನಿನ್ನ ಹಾನರ್ ಮಾಡೋ ದಿವಸ ಬರ್ತಾ ಇದೆ. Amen. So they sent him, they say, what becomes of his dream? Let's see. ಇವನು ಮಾರು ಬಿಟ್ರೆ ಅವ್ನ ಕನಸು ಏನಾಗುತ್ತೆ ನೋಡೋಣ ಅಂತ ಅಲ್ಲಿ ಕಳಿಸ್ಬಿಟ್ರು ಅವನ್ನ. ಎಲ್ಲಿ ಕಳಿಸಿದ್ರು? ಈಜಿಪ್ಟಿಗೆ. ಐಗುಪ್ತ ದೇಶಕ್ಕೆ ಕಳಿಸಿ. Sometimes ಕೆಟ್ಟದ್ದು ದೇವ್ರು ಒಳ್ಳೇದಾಗಿ ಬದಲಾಯಿಸ್ತಾರೆ. Hallelujah. ಅವ್ರು ಈಜಿಪ್ಟಿಗೆ ಕಳ್ಸೋದು ಅವನು ಏನಾಗ್ಬೇಕಂತ ಹಾಳಾಗ್ಬೇಕು. ಆದ್ರೆ ಅವ್ನಿಗೆ ರೈಟ್ ಡೈರೆಕ್ಷನ್ ಹೋಗ್ತಿದ್ದ. Amen. ಐಗುಪ್ತ ಹೋದ್ರೆ ಪ್ರೈಮ್ ಮಿನಿಸ್ಟರ್ ಆಗೋದು ಅವನು. Amen. Come on, talk to me. Amen. Hallelujah. Hallelujah. So he goes to Egypt. ಮತ್ತು ಐಗುಪ್ತಕ್ಕೆ ಆತನು ಹೋಗ್ತಾನೆ. He goes to Potiphar's house where he is a slave. ಪೋತಿಫರನ ಮನೆಯಲ್ಲಿ ಆತನು ಗುಲಾಮರಾಗಿ ಆಳಾಗಿ ಹೋಗ್ತಾನೆ. But when he went to Potiphar's house, ಆದ್ರೆ ಪೋತಿಫರನ ಮನೆಗೆ ಆತನು ಹೋದಾಗ whatever he touched, the house of Potiphar prospered. ಏನೆಲ್ಲ ಆತನು ಮುಟ್ಟಿದನು ಪೋತಿಫರನ ಮನೆಯಲ್ಲಿ ಎಲ್ಲವೂ ಅಭಿವೃದ್ಧಿ ಆಯ್ತು. ಈ ಫೆಬ್ರವರಿಯಲ್ಲಿ, ಫೆಬ್ರವರಿ ತಿಂಗಳಲ್ಲಿ, because the blessing is on you, ಆಶೀರ್ವಾದ ನಿಮ್ಮ ಮೇಲಿರುವ because ನಿಮಿತ್ತ, the blessing shall overtake you, ಆಶೀರ್ವಾದ ನಿಮ್ಮನ್ನು ದಾಟಿ ಹೋಗುವುದರ ನಿಮಿತ್ತ, whatever you touch will prosper. ಏನೆಲ್ಲ ಮುಟ್ಟಿರೋದು ಅಭಿವೃದ್ಧಿ ಆಗುತ್ತದೆ. Whatever you touch will prosper. ಏನೆಲ್ಲ ಮುಟ್ಟಿರೋದು ಅಭಿವೃದ್ಧಿ ಆಗುತ್ತದೆ. Somebody receive it. ಯಾರಾದ್ರೂ ಹೊಂದಿಕೊಳ್ಳ್ರಿ ಅದನ್ನ. like it is yours. ನೀವು ಅದು ನನ್ನದೇ ಎಂಬುದಾಗಿ ಹೊಂದಿಕೊಳ್ಳ್ರಿ. Hallelujah. Amen. Whatever you touch, that prospered. ಏನೆಲ್ಲ ಮುಟ್ಟನೋ ಅದೆಲ್ಲ ಅಭಿವೃದ್ಧಿ ಆಯ್ತು. ಈಗ ನೀವೇನ್ ಮಾಡ್ತಿದ್ರು ಗೊತ್ತಾ? ಈ ವಾಕ್ಯ ಕೇಳ್ತಾ ಇದ್ದೀರಾ. You are listening to the word. ನೀವು ವಾಕ್ಯಕ್ಕೆ ಕೇಳ್ತಾ ಇದ್ದೀರಿ. Because when you are listening to the word, ವಾಕ್ಯಕ್ಕೆ ನೀವು ಕೇಳ್ತಾ ಇರುವಾಗ you will get the faith to believe. ಆ ನಂಬುವುದಕ್ಕೆ ಬೇಕಾಗಿರುವ ನಂಬಿಕೆ ನಿಮ್ಮಲ್ಲಿ ಬರ್ತಾ ಇದೆ. Hallelujah. So whatever he touched, ಯೋಸೇಫನ್ ಏನೆಲ್ಲ ಮುಟ್ಟಿದ್ನೋ the house prospered. ಅಲ್ಲಿ ಆ ಮನೆಯಲ್ಲಿ ಅಭಿವೃದ್ಧಿ ಆಯ್ತು. ನೀನ್ ಫೇವರೇಟ್ ಪರ್ಸನ್ ಆಗ್ತಿ ಯಾವಾಗ ಗೊತ್ತಾ? ಕೃಪೆ ನಿನ್ ಮೇಲೆ ಇರುವಾಗ. ಕೃಪೆ ನಿಮ್ಮ ಮೇಲೆ ಇರುವಾಗ ನೀವು ಫೇವರೇಟ್ ವ್ಯಕ್ತಿ ಆಗ್ತೀರಿ. ಆಮೆನ್. ಏನಾಗ್ತೀಯಾ? ಫೇವರೇಟ್ ಪರ್ಸನ್ ಆಗ್ತೀಯ. ಆಮೆನ್. So now Potiphar is noticing this guy. ಈಗ ಪೋತಿಫರನು ಎಲ್ಲವನ್ನು ಗುರುತಿಸ್ತಾ ಇದ್ದಾನೆ ಈ ವ್ಯಕ್ತಿಯಲ್ಲಿ. Before Joseph came, ಯೋಸೇಫ್ ಬರೋದಕ್ಕಿಂತ ಮುಂಚೆ I had one car. ನನ್ನ ಹತ್ರ ಒಂದೇ ಕಾರ್ ಇತ್ತು. But Joseph came, ಆದ್ರೆ ಯೋಸೇಫ್ ಬಂದ now I ಮೇಲೆ have 10 cars. 10 ಕಾರ್ ಇದೆ ನನ್ನ ಹತ್ರ. Before Joseph came, ಯೋಸೇಫ್ ಬಂದ ಮೇಲೆ I had 2 houses. 2 ಮನೆಗಳಿವೆ. But after Joseph came, ಆದ್ರೆ ಯೋಸೇಫನ್ ಬರೋದಕ್ಕಿಂತ ಮುಂಚೆ 2 ಇತ್ತು, ಬಂದ ಮೇಲೆ I have 10 houses. 10 ಮನೆಗಳಿವೆ. And God is with you. ದೇವರ ಜೊತೆ ಇರುವಾಗ Blessing is on you. ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. When blessing is on you, ಮತ್ತೆ ಆಶೀರ್ವಾದ ನಿಮ್ಮ ಮೇಲೆ ಇರುವಾಗ whatever you touch ಏನೆಲ್ಲ ಮುಟ್ತಿರೋ shall prosper. ಅದೆಲ್ಲ ಅಭಿವೃದ್ಧಿ ಆಗುತ್ತದೆ. Shall prosper. ಅದೆಲ್ಲವೂ ಅಭಿವೃದ್ಧಿ ಆಗುತ್ತದೆ. Why? ಯಾಕೆ? Blessing chases the righteous. ನೀತಿವಂತರನ್ನ ಆಶೀರ್ವಾದ ಹಿಂದಟ್ಟಿ ಬರುತ್ತದೆ. ಕಳ್ಳನು ಬಂದು ನಿಮ್ಮ ಲೈಫ್ ಅನ್ನು ಕದ್ಬಿಟ್ಟು ನಿಮ್ಮನ್ನು ಡಿಸ್ಕರೇಜ್ ಮಾಡಿ ನಿಮ್ಮನ್ನು ಕಳ್ಳ ಅದಕ್ಕೆ ಬರ್ತಾನೆ? ಹಾಳು ಮಾಡೋದಕ್ಕೂ ಮತ್ತೆ ಅದಕ್ಕೂ ಬರಲ್ಲ ಅಂತ ಅವನಿಗೆ ಏನು ಇಲ್ಲ, ಅದಕ್ಕೆ ಅವನು ಬರ್ತಾನೆ. ಆದ್ರೆ thief comes only to steal, kill and destroy. ಕಳ್ಳನು ಕದ್ಕೊಳ್ಳೋದಕ್ಕೆ ಕೊಯ್ಯುವುದಕ್ಕೆ ಹಾಳು ಮಾಡೋದಕ್ಕೆ ಅಷ್ಟೇ ಬರ್ತಾನೆ. But God came to give life and life in abundance. ಆದ್ರೆ ದೇವರು ಜೀವ ಕೊಟ್ಟು ಅದರ ಸಮೃದ್ಧಿಯಾಗಿ ಇರುವುದಕ್ಕೆ ಆತನು ಬಂದಿದ್ದಾರೆ. Whatever situation that you're going through, ಯಾವೆಲ್ಲ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಿದ್ದೀರೋ, that has terrified you, discouraged you, ನಿಮ್ಮನ್ನು delayed your blessing, ಅದು ನಿಮ್ಮನ್ನು ಭಯಪಡಿಸಿ ಭಯಂಕರವಾಗಿ ನಿಮ್ಮನ್ನು ಅಧೈರ್ಯಪಡಿಸಿ ನಿಮ್ಮನ್ನು ಎಲ್ಲ ಸಂಗತಿಗಳನ್ನು ತಡ ಮಾಡ್ತಾ ಇರಬಹುದು. Joseph might have got the question. ಯೋಸೆಫನಿಗೆ ಆ ಪ್ರಶ್ನೆ I ಬಂದಿರಬಹುದು. had big dreams. ನನಗೆ ದೊಡ್ಡ ಕನಸುಗಳು ಬಂದಿತ್ತು. But what is happening is ಆದ್ರೆ ಏನು ಈಗ ನಡೀತಾ ಇದೆ ವ್ಯತ್ಯಾಸವಾಗಿದೆ. they wait upon the Lord. ಯಾರು ಕರ್ತನಿಗೋಸ್ಕರ ಕಾಯ್ತಾ ಇರ್ತಾರೋ Renew new strength. ಅವರಿಗೆ ಹೊಸ ಬಲ ಬರುತ್ತದೆ. Soar on wings like eagles. ಮತ್ತು ಹದ್ದಿನ ಹಾಗೆ ಆ ರೆಕ್ಕೆಗಳೊಡನೆ ಹಾರ್ತಾರೆ. ಅವರು They shall walk, ಅವರು ನಡೀತಾರೆ, not grow weary.
ಆದ್ರೆ ಅವರು ಅಲ್ಲಿ shall ಬಲಹೀನರಾಗುವುದಿಲ್ಲ. walk, they shall run, ಅವರು ಓಡ್ತಾರೆ not be faint. ಆದ್ರೆ ಬಾಡಿ ಹೋಗುವುದಿಲ್ಲ. We are being charged by the Holy Spirit. ನಾವು ಪರಿಶುದ್ಧಾತ್ಮನಿಂದ ಚಾರ್ಜ್ ಆಗ್ತಾ ಇದ್ದೇವೆ. Being charged by the Holy Spirit. ನಾವು ಪರಿಶುದ್ಧಾತ್ಮನಿಂದ ಚಾರ್ಜ್ ಆಗ್ತಾ ಇದ್ದೇವೆ. Hallelujah. Hallelujah. Amen. ಆಮೆನ್. How many times God will bless you? ಎಷ್ಟು ಸಾರಿ ದೇವರು ನಿಮಗೆ ಆಶೀರ್ವದಿಸ್ತಾರೆ? 1,000 times. ಸಾವಿರರಷ್ಟು. 1,000 times. ಸಾವಿರರಷ್ಟು. Trouble might be chasing you. ಸಮಸ್ಯೆಗಳು ನಿಮ್ಮನ್ನು ಹಿಂದಟ್ಟಿ ಬರ್ತಾ ಇರಬಹುದು. Sickness might be chasing you. ರೋಗಗಳು ನಿಮ್ಮನ್ನು ಹಿಂದಟ್ಟಿ ಬರ್ತಾ ಇರಬಹುದು. Poverty might be ಬಡತನ chasing you. ಹಿಂದಟ್ಟಿ ಬರ್ತಾ ಇರಬಹುದು. Curses might be chasing ಶಾಪಗಳು ಹಿಂದಟ್ಟಿ ಬರ್ತಾ you. ಇರಬಹುದು. God is flipping it around. ಆದ್ರೆ ದೇವರನ್ನ ತಿರುಗಿಸಿ ಬಿಡ್ತಾ ಇದ್ದಾರೆ. Flipping it around. ದೇವರು ಇದನ್ನ ತಿರುಗಿಸಿ ಬಿಸಾಕ್ತಿದ್ದಾರೆ. Blessing shall chase you. ಆಶೀರ್ವಾದ ನಿಮ್ಮನ್ನು ಹಿಂದಟ್ಟಿ ಬರುತ್ತದೆ. Hallelujah. ಎಲ್ಲ ಅಭಿವೃದ್ಧಿ ಆಗ್ತದೆ ಎಲ್ಲಿ? 44 ಮನೆಯಲ್ಲಿ ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ. ನಾನು ಹೇಳ್ತಿರುವಾಗಲೇ ನೀವು ಅಭಿವೃದ್ಧಿ ಆಗ್ತಾ ಇದೆ. Amen. Amen. Hallelujah. Hallelujah. Amen. Amen. ಈ ಮಂತ್ ಬ್ಲೆಸ್ಸಿಂಗ್ ಮಂತ್. Amen. Receive it in the name of ಹೊಂದಿಕೊಳ್ಳ್ರಿ Jesus. ಯೇಸುವಿನ ನಾಮದಲ್ಲಿ. But because of some false accusation, ಆದ್ರೆ ಯಾವುದೋ ಒಂದು ತಪ್ಪಾದ ಒಂದು ಮಾತುಗಳಿಂದ ನಿಂದನೆಗಳಿಂದ he went to jail. ಅವನು ಜೈಲಿಗೆ ಹೋಗ್ಬಿಟ್ಟ. Sometimes ಕೆಲವೊಂದು ಸಾರಿ when you're too good, ನೀವು ಬಹಳ ಒಳ್ಳೆಯವರಾಗಿರುವಾಗ devil will try to destroy your image. ನಿಮ್ಮ ಒಂದು ನಿಮ್ಮ ವ್ಯಕ್ತಿತ್ವವನ್ನು ಸೈತಾನ ಹಾಳು ಮಾಡೋದಕ್ಕೆ ನೋಡ್ತಾನೆ. You want to destroy the good things about you and tell people that how bad you are. ನಿಮ್ಮಲ್ಲಿರೋ ಒಳ್ಳೆದನ್ನು ಬಿಟ್ಟು ನೀವು ಎಷ್ಟು ಕೆಟ್ಟವರಾಗಿದ್ದೀರಾ ಎಂಬುದಾಗಿ ಜನರಿಗೆ ತೋರಿಸ್ತಾನೆ. He will turn everybody against you. ನಿಮ್ಮ ವಿರುದ್ಧವಾಗಿ ಎಲ್ಲರನ್ನು ತಿರುಗಿಸ್ಬಿಡ್ತಾನೆ. Potiphar believed his wife. ಪೋತಿಫರನು ತನ್ನ ಹೆಂಡತಿಯನ್ನು ಅಲ್ಲಿ ನಂಬಿಟ್ಟ ಅಲ್ಲಿ. That's why ಅದಕ್ಕೋಸ್ಕರ never believe anybody that says wrong against your pastor. ನಿಮ್ಮ ಪಾಸ್ಟರ್ ವಿರುದ್ಧವಾಗಿ ತಪ್ಪಾಗಿ ಯಾರೇ ಹೇಳಿದ್ರು ಕೂಡ ಅಂತವರನ್ನ ನೀವು ನಂಬಬೇಡ್ರಿ. He might be done PhD psychology, he might be done PhD in Bible college. ಬೈಬಲ್ ಕಾಲೇಜಲ್ಲಿ PhD ಮಾಡಿರಬಹುದು, ಸೈಕಾಲಜಿ ಏನೆಲ್ಲ ಅವನು ಮಾಡಿರಬಹುದು. Never believe the accusation they do against your pastor. ನಿಮ್ಮ ಪಾಸ್ಟರ್ ವಿರುದ್ಧವಾಗಿ ದೂಷಣೆ ಮಾಡುವವರನ್ನ ಎಂದಿಗೂ ನೀವು ನಂಬಬೇಡ್ರಿ. What they're doing is, ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, like, how many know Indian crabs? ಎಷ್ಟು ಜನಕ್ಕೆ ಭಾರತೀಯ ಏಡಿಗಳು ಗೊತ್ತು? ಹಾಸ್ಟೆಲ್ ಮೆಸೇಜ್ ಜಾನ್ ಪಕಡ್ಲಾ ಇದೆ ತಾನೆ ಕಾಳ್ वो रात सारी गंदा हुआ. Amen. ಒಂದ್ ಹತ್ತಿದ್ರೆ ಅದು ಹೋಗಂತೆ ಬಿಡಲ್ಲ, ಹೇಳಿರ್ತದೆ. Amen. Be very careful. ಇಂಥ ಜನರ ನಡುವೆ ಬಹಳ ಎಚ್ಚರಿಕೆಯಿಂದ ಇರ್ರಿ. They will try to destroy the image of pastor. They will try to destroy the image of his character. They will try to destroy the image of his ministry. ಪಾಸ್ಟ್ ಅವರ ಜೀವಿತ, ಅವರ ವ್ಯಕ್ತಿತ್ವ, ಅವರ ಸೇವೆಯನ್ನ ಅವ್ರನ್ನ ಹಾಳು ಮಾಡೋದಕ್ಕೇನೆ ಅವರು ಆಲೋಚನೆ ಹಾಕೊಂಡು You give ಬಂದಿರ್ತಾರೆ. ear to them, ಅಂತವರಿಗೆ ನೀವು ಕಿವಿ ಕೊಟ್ರೆ you will go down with them. ಅವರೊಟ್ಟಿಗೆ ನೀವು ಹಾಳಾಗ್ಬಿಡ್ತೀರಿ. But God is good. ಆದ್ರೆ ದೇವರು ಬಹಳ ಒಳ್ಳೆಯವರು. Even the people may have accused you. ಜನರೆಲ್ಲ ನಿಮ್ಮನ್ನು ದೂಷಿಸಿದ್ರು ಕೂಡ, Because you're a bad preacher. ನೀವು ಒಬ್ಬ ಕೆಟ್ಟ ಸಂದೇಶಕರು ಅಂತ You don't know the Bible. ನಿಮಗೆ ಸತ್ಯವೇದದ ಬಗ್ಗೆ ಗೊತ್ತಿಲ್ಲ. You preach emotionally. ಭಾವನಾತ್ಮಕವಾಗಿ ಪ್ರಸಂಗಿಸ್ತೀರಿ. They say like that. ಆ ರೀತಿಯಾಗಿ ಹೇಳ್ತಾರೆ ಅವರು. They say a lot of things. ಇನ್ನು With ವಿಚಿತ್ರವಾಗಿ the fake ಹೇಳ್ತಾರೆ. ID, with the fake Instagram account. ಒಂದು ನಕಲಿ ಐಡಿಯಿಂದ, ಒಂದು ನಕಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ಹೇಳ್ತಾರೆ. They will tell you. ನಿಮಗೆ ಹೇಳ್ತಾರೆ ಅವರು. They told me. If they told me, they'll tell you. ನನಗೆ ಹೇಳಿದ್ರು ಅಂದ್ರೆ ನಿಮಗೂ ಕೂಡ ಹೇಳ್ತಾರೆ ಅವರು. Be very careful. ಅದಕ್ಕೆ ಅಂತವ್ರ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರ್ರಿ. Now jail. Who went to jail? ಈಗ ಸೆರೆಮನೆಗೆ ಯಾರು ಹೋದ್ರು? Joseph went to jail. ಯೋಸೆಫ್ ಹೋದ ಅಲ್ಲಿ. But jail also prospered. ಆದ್ರೆ ಅಲ್ಲಿ ಸೆರೆಮನೆಯು ಕೂಡ ಅಭಿವೃದ್ಧಿ ಆಯ್ತು. ಒಂದು ಸೇವಕರು ಕಾಡ್ ಬಿಟ್ರು ಕಾಡೇ ಪ್ರಾಸ್ಪರ್ ಆಗುತ್ತೆ. ಒಬ್ಬ ಸೇವಕರನ್ನ ಕಾಡಲ್ಲಿ ಬಿಟ್ರು ಕೂಡ ಕಾಡು ಅಭಿವೃದ್ಧಿ ಆಗುತ್ತೆ. ಯಾಕಂದ್ರೆ ಬ್ಲೆಸ್ಸಿಂಗ್ ನನ್ನ ಮೇಲೆ ಇರುವಾಗ, ನಿಮ್ಮ ಮೇಲೆ ಇರುವಾಗ, ಎಲ್ಲಿ ಹೋಗಿ ಎಲ್ಲಿ ಹಾಕಿದ್ರು ಅಲ್ಲೇ ಪ್ರಾಸ್ಪರ್ ಆಗುತ್ತೆ. Somebody say amen. Amen. Hallelujah. Hallelujah. ಆ ವಾರ್ಡನ್ ಹೇಳ್ದ, ಏನ್ ಹೇಳ್ತಾನೆ? ಇನ್ನು ಮುಂದೆ ನೀನೇ ಇನ್ಚಾರ್ಜ್. ನಾನು ಇನ್ಚಾರ್ಜ್, ಆದ್ರೆ ಈಗ ನೀನು ಇನ್ಚಾರ್ಜ್. Amen. ಅದೇ ಬ್ಲೆಸ್ಸಿಂಗ್ ಮಾಡುತ್ತೆ. Amen. ಒಂದು ದಿವಸ ಆ ರಾಜನಿಗೆ ಕನಸು ಬಂತು. ಇವ್ರು ನೋಡಿ ಎಷ್ಟು ದೇವ್ ಕರೆಕ್ಟಾಗಿ ಕನೆಕ್ಟ್ ಮಾಡ್ತಾರೆ. ಸಣ್ಣವ್ರಿಗೆ ಕನಸು ಹೇಳಿ ಹೇಳಿ ಹೊಡ್ತಾ ತಿಂದ. ಈಗ ದೊಡ್ಡವ್ರಿಗೆ ಕನಸು ಹೇಳಿ ಪ್ರಜ್ಞಾಪ್ ಬಂತೀಯ. How God connects
connected to a big person. ಹೇಗೆ ಒಬ್ಬ ದೊಡ್ಡ ವ್ಯಕ್ತಿಯ ಸಂಪರ್ಕ ದೇವರು ಮಾಡಿಸಿದ್ರು ರೋಡಲ್ಲಿ. When you are faithful, ನೀವು ನಂಬಿಗಸ್ತರಾಗಿರುವಾಗ no matter what the trials, ಅಲ್ಲಿ ಏನೇ ಪರಿಸ್ಥಿತಿ ಇದ್ರೂ ಕೂಡ God will connect you to a greater person. ದೇವರು ನಮಗೆ ದೊಡ್ಡ ವ್ಯಕ್ತಿಗಳ ಸಂಪರ್ಕವನ್ನು ಮಾಡಿಕೊಡ್ತಾರೆ. Pharaoh got dream. ಫರೋನಿಗೆ ಕನಸು ಬಂತು. 7 ugly cows, 7 good cows. 7 ಬಲಹೀನವಾದದ್ದು ಮತ್ತು 7 ಚೆನ್ನಾಗಿರೋ ಹಸುಗಳು. 7 years of famine, 7 years of harvest. 7 ಬರಗಾಲದ ವರ್ಷ ಮತ್ತು 7 ಅಭಿವೃದ್ಧಿಯ ವರ್ಷ. He explained, interpreted it. ಎಲ್ಲ ಕನಸಿನ ಅರ್ಥವನ್ನು ಹೇಳಿ ಅಲ್ಲಿ ವಿವರಣೆ ಮಾಡಿದ. Who can be the prime minister but you? ನಿನ್ನನ್ನು ಬಿಟ್ಟು ಇದಕ್ಕಿಂತ ಯಾರು ಪ್ರಧಾನಿ ಮಂತ್ರಿ ಆಗ್ತಾರೆ ಅಲ್ಲಿ? ಅವನು ಹಾಗೆ ಹೋಗುವ ಜರ್ನಿ ಆಮೇಲೆ ಎಲ್ಲ ಮುಳುಗಕ್ಕೆ ಹೋಯ್ತು, ಸತ್ತೋಗೋಣ ಅಂತ ಅನ್ಸ್ತು. ಆದ್ರೆ ದೇವರು ಫೇತ್ಫುಲ್ ಆಗಿದ್ದ. God was faithful. ದೇವರು ನಂಬಿಗಸ್ತರಾಗಿದ್ದರು. Amen. This month ಈ ತಿಂಗಳಲ್ಲಿ blessing shall come upon you. ಆಶೀರ್ವಾದ ನಿಮ್ಮ ಮೇಲೆ ಬರುತ್ತದೆ It shall overtake you. ಮತ್ತು ನಿಮ್ಮನ್ನು ದಾಟಿ ಅದು ಹೋಗುತ್ತದೆ. Trouble will not chase you. ಸಮಸ್ಯೆಗಳು ನಿಮ್ಮನ್ನು ಹಿಂದಟ್ಟಿ ಬರುವುದಿಲ್ಲ. Blessing will chase you. ಆಶೀರ್ವಾದ ನಿಮ್ಮನ್ನು ಹಿಂದಟ್ಟಿ ಬರುತ್ತದೆ. Let's all stand up. ಇರುವ ಜಾಗದಲ್ಲಿ ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ. Close your eyes. ಕಣ್ಣುಗಳನ್ನು ಮುಚ್ಚೋಣ. Thank you, Holy Spirit. ವಂದನೆ ಪರಿಶುದ್ಧ ಆತ್ಮನೇ. I want you to know that God's presence is here. ನಿಮಗೆ ಗೊತ್ತಾಗಬೇಕೆಂಬುದಾಗಿ ನಾನು ಬಯಸ್ತೇನೆ ಏನಂದ್ರೆ ದೇವರ ಪ್ರಸನ್ನತೆ ಈ ಜಾಗದಲ್ಲಿ ಇದೆ. Many heard that Jesus healed. ನನ್ನ ಕಡೆ ಕೇಳಿಸ್ಕೊಳ್ರಿ, ಅನೇಕರು ಕೇಳಿಸ್ಕೊಂಡ್ರು ಯೇಸು ವಾಸಿ ಮಾಡ್ತಾರೆ ಅಂತ. Jesus raises the dead. ಯೇಸು ಸತ್ತವರನ್ನು ಎದ್ದೇಳಿಸ್ತಾರೆ. That's why from all over the place they came to Jesus. ಅದಕ್ಕೋಸ್ಕರ ಎಲ್ಲಾ ಸ್ಥಳದಿಂದ ಯೇಸು ನೋಡೋಕೆ ಬಂದಿದ್ರು. Today you have come because you heard the miracle is in this place. ಇದ್ರ ನೀವು ಯಾದಕ್ಕೆ ಬಂದಿದ್ರೆ ಅಂದ್ರೆ ಇಲ್ಲಿ ಅದ್ಭುತ ಆಗುತ್ತೆ ಅನ್ನೋದು ಕೇಳಿಸ್ಕೊಂಡು ನೀವು ಇಲ್ಲಿ ಬಂದಿದ್ದೀರಿ. Right? When blind Bartimaeus was sitting, ಅಲ್ಲಿ ಕುರುಡನಾದ ಬಾರ್ತಿಮೇಯನು ಕೂತ್ಕೊಂಡಿರುವಾಗ people were shouting. ಜನರು ಕೂಗ್ತಾ ಇದ್ರಲ್ಲಿ. So he asked one of them, ಗುಂಪಲ್ಲಿ ಒಬ್ಬರನ್ನ ಕೇಳ್ತಾರ ಅವರು, why this shouting? ಯಾಕೆ ಈ ರೀತಿಯಾಗಿ ಕಿರ್ಚಾಡ್ತಿದ್ದಾರೆ, ಕೂಗಾಡ್ತಿದ್ದಾರೆ ಗುಂಪಲ್ಲಿ? Jesus of Nazareth is passing. ನಜರೇತಿನ ಯೇಸು ಇಲ್ಲಿಂದ ಹೋಗ್ತಾ ಇದ್ದಾರೆ. Jesus was not planning to stay in Jericho. ಯೆರಿಕೋದಲ್ಲಿ ಇರಬೇಕಾಗಿ ಯೇಸುವಿನ ಆಲೋಚನೆ ಇದ್ದಿರಲಿಲ್ಲ. He was going to Jerusalem. ಯೆರೂಸಲೇಮಿಗೆ ಹೋಗ್ತಾ ಇದ್ರು. But this blind Bartimaeus ಇದ್ರ ಈ ಕುರುಡನಾದ ಬಾರ್ತಿಮೇಯನು heard that Jesus was passing by. ಕೇಳಿಸಿಕೊಂಡ ಇಲ್ಲಿಂದ ಯೇಸು ಹೋಗ್ತಾ ಇದ್ದಾರೆ ಎಂಬುದಾಗಿ. He says, if I stay silent, ಅವನು ಹೇಳ್ತಾರೆ, ನಾನು ಇಲ್ಲಿ ಸುಮ್ಮನೆ ಕೂತ್ಕೊಂಡಿರುವುದಾದ್ರೆ I will die blind. ಕುರುಡನಾಗಿನೇ ಸಾಯ್ತೀನಿ. It's time to shout. ಈ ಸಮಯ ಕೂಗುವ ಸಮಯವಾಗಿದೆ. It's time to say, Jesus! ಯೇಸುವೇ ಎಂಬುದಾಗಿ ಹೇಳುವ ಸಮಯವಾಗಿದೆ. If you heard that Jesus can do miracles, ಯೇಸು ಅದ್ಭುತವನ್ನು ಮಾಡ್ತಾರೆ ಎಂಬುದಾಗಿ ಅವರು ಕೇಳಿಸಿಕೊಂಡಾಗ he shouted. ಆತನು ಕೂಗಿದ, He got healed. ಮತ್ತು ಸ್ವಸ್ಥತೆ ಪಡ್ಕೊಂಡ. That 12 years woman who was bleeding, 12 ವರ್ಷದ ರಕ್ತ ಕುಸುಮ ರೋಗಿ ಕೂಡ she heard. ಅವಳು ಕೇಳಿಸ್ಕೊಂಡ್ಳು, Right? ಅಲ್ವಾ? How many have come here hearing that Jesus can do miracles? ಯೇಸು ಅದ್ಭುತ ಮಾಡ್ತಾರೆ ಎಂಬುದಾಗಿ ಕೇಳಿಸ್ಕೊಂಡು ಎಷ್ಟು ಜನ ಇಲ್ಲಿ ಬಂದಿದ್ದೀರಾ? You believe? ನೀವು ನಂಬ್ತಾ ಇದ್ದೀರಾ? Then you shouldn't be quiet. ಮತ್ತು ನೀವು ನಂಬುವುದಾದ್ರೆ ಸುಮ್ಮನಿರಬಾರದು. 2 minutes, lift your hands. 2 ನಿಮಿಷ ಕೈಗಳ ಮೇಲೆ Pray louder as you can. ನಿಮಗೆ ಸಾಧ್ಯವಾಗುವಷ್ಟು ಗಟ್ಟಿಯಾಗಿ ಪ್ರಾರ್ಥಿಸ್ತಾರೆ. ಪ್ರಾರ್ಥಿಸ್ತಾರೆ, ಬಾಯಿಗಳನ್ನು ತೆರೆದು ಪ್ರಾರ್ಥಿಸ್ತಾರೆ, ಪ್ರಾರ್ಥಿಸ್ತಾರೆ, ಪ್ರಾರ್ಥಿಸ್ತಾರೆ. Louder, pray louder. ಗಟ್ಟಿಯಾಗಿ ಸ್ವರವನ್ನು ಮೇಲಕ್ಕೆದ್ದ ನಿಮ್ಮ ಶಬ್ದಗಳನ್ನು ಬಾಯಿಗಳನ್ನು ತೆರೆದ ಗಟ್ಟಿಯಾಗಿ 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 ಪ್ರಾರ್ಥಿಸಿರಿ. Something is happening as you're shouting. ನೀವು ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ತಿರುವಾಗಲೇ ಏನೋ ಒಂದು ನಡೀತಾ ಇದೆ. 1,000 times I'll bless you. 1000ರಷ್ಟು ಆದಂತ ಆಶೀರ್ವಾದ. Lift your hands and receive. ಕೈಯನ್ನು ಮೇಲಕ್ಕೆ ಹೊಂದಿಕೊಳ್ಳ್ರಿ. Every bondages, ಎಲ್ಲ ಬಂಧನಗಳು, every demonic power, ಎಲ್ಲ ದುರಾತ್ಮನ ಶಕ್ತಿಗಳು, every witchcraft, ಎಲ್ಲ ಮಾಟ ಮಂತ್ರಗಳು, every sickness, ಎಲ್ಲ ರೋಗಗಳು, every disease, ಎಲ್ಲ ಬಾಧೆಗಳು, whatever it is, ಅದು ಏನೇ ಆಗಿದ್ರು right now in the presence of Jesus is being destroyed. ಈಗಲೇ ಯೇಸುವಿನ ಪ್ರಸನ್ನತೆಯಲ್ಲಿ ನಾಶವಾಗ್ತಾ ಇದೆ. Come on, lift your hands and receive it. ಕೈ ಮೇಲಕ್ಕೆ ಹೊಂದಿಕೊಳ್ಳ್ರಿ ಅದನ್ನ. I said in the presence of Jesus it is destroyed. ನಾನು ಹೇಳಿದೆ ಯೇಸುವಿನ ಪ್ರಸನ್ನತೆಯಲ್ಲಿ ಅದು ನಾಶವಾಗ್ತಿದೆ. ಪ್ರಾರ್ಥಿಸಿರಿ, 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 ಪ್ರಾರ್ಥಿಸಿರಿ. Thank you, Jesus. Amen. 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 ಆಮೆನ್, ಆಮೆನ್. Come on, just lift your hands. ನಿಮ್ಮ ಕೈಯನ್ನು ಮೇಲಕ್ಕೆತ್ತಿರಿ.
God's presence is here. ದೇವರ ಪ್ರಸನ್ನತೆ ಇಲ್ಲಿದೆ. And as you lift your hands, look at me. ಮತ್ತು ನಿಮ್ಮ ಕೈಯನ್ನು ಮೇಲೆ ಕಿತ್ತುವಾಗಲೇ ನನ್ನ ಕಡೆ ನೋಡ್ರಿ. God is touching you right now. ದೇವರು ಈಗಲೇ ನಿಮ್ಮನ್ನು ಮುಟ್ತಾ ಇದ್ದಾರೆ. Yes. ಹೌದು. Yes, the Lord is touching that man right now. ಈಗಲೇ ಅವರನ್ನ ದೇವರು ಮುಟ್ತಾ ಇದ್ದಾರೆ. Lift your hands and look at me. ಕೈ ಮೇಲೆ ಕೆತ್ತಿ ನನ್ನ ಕಡೆ ನೋಡ್ರಿ. Ramana, he's coming right where you are. ನೀವು ಇರುವ ಜಾಗದಲ್ಲಿ ಆತನು ಬರ್ತಾ ಇದ್ದಾರೆ. Yes, receive the touch of God. ದೇವರ ಮುಟ್ಟುವಿಕೆಯನ್ನು ಹೊಂದಿಕೊಳ್ಳ್ರಿ. Ramana, don't hold yourself back. ನಿಮ್ಮನ್ನು ನೀವೇ ಗಟ್ಟಿಯಾಗಿ ಇಟ್ಕೋಬೇಡ್ರಿ. Yes, he's doing something right now in your midst. ನಿಮ್ಮ ಮಧ್ಯದಲ್ಲಿ ಆತನು ಏನೊಂದು ಸಂಗತಿನ ಮಾಡ್ತಾ ಇದ್ದಾರೆ ಈಗಲೇ. If you receive it, just leave it, let it go, receive it. ನೀವು ಹೊಂದ್ಕೊಳ್ಳುವ ಹಾಗೆ ನಿಮ್ಮಲ್ಲಿ ಅದು ಒಳಗೆ ಬರುವ ಹಾಗೆ ಬಿಟ್ಕೊಳ್ರಿ. Don't care for your neighbor. ನಿಮ್ಮ ಪಕ್ಕದವರ ಬಗ್ಗೆ ನೀವು ಯೋಚನೆ ಮಾಡಬೇಡ್ರಿ. If you want it, just take it. ನಿಮಗೆ ಬೇಕು ಅಂದ್ರೆ ನೀವು ಅದನ್ನ ಹೊಂದಿಕೊಳ್ಳ್ರಿ. Sharalabana raka ligada shiraraba rekete rebo sharaba. Lord, right now release your glory and your touch of your presence. ದೇವರೇ ಈಗಲೇ ನಿನ್ನ ಮಹಿಮೆ ಉಳ್ಳ ಮುಟ್ಟುವಿಕೆ ಬಿಡುಗಡೆ ಮಾಡು. Come on, lift your hands and receive it. ಕೈಯನ್ನು ಮೇಲೆ ಕೆತ್ತಿ ಹೊಂದಿಕೊಳ್ಳ್ರಿ. ಕೈಗಳ ಮೇಲೆ ತಾಳಿ ಆರಾಧನೆಗೆ